ಪ್ರತಿಯೊಬ್ರು ಕೂಡ ಗಮನಿಸ್ಕೋಬಹುದು. ಮತ್ತೆ ಜೊತೆಗೆ ಯಾರೆಲ್ಲ ಒಂದು ಡೈರಿ ಒಂದು ಪೆನ್ ಅನ್ನು ಇಟ್ಕೊಂಡಿದ್ದೀರಾ ಪ್ರತಿಯೊಬ್ರು ಕೂಡ ನೋಟ್ ಮಾಡ್ಕೊಳ್ಳಿ. ನೀವು ಎಷ್ಟರ ಮಟ್ಟಿಗೆ ಆಸಕ್ತಿ ವಹಿಸಿ ಕಲಿತೀರೋ ನಿಮ್ಮ ಟೀಮ್ಗೂ ಕೂಡ ನೀವು ಕಲಿಸ್ಬೋದು. ನೀವ್ ಎಲ್ಲಿ ತನಕ ಆಸಕ್ತಿ ವಹಿಸಲ್ಲ ಕಲಿಯೋದಿಕ್ಕೆ ಅಲ್ಲಿ ತನಕ ನಿಮ್ ಟೀಮಿಗೆ ಕಲ್ಸಕ್ಕಾಗಲ್ಲ, ನೀವು ಗೆಲ್ಲಕ್ಕಾಗಲ್ಲ, ನಿಮ್ ಟೀಮ್ನು ಗೆಲ್ಸಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ರು ಕೂಡ ಕಲಿಬೇಕು. ಯಾಕೆಂದ್ರೆ ನಮ್ದು ಒಂದು ಸ್ಲೋಗನ್ ಇದೆ, ಕಲಿಯಿರಿ ಕಲಿಸಿರಿ ಗಳಿಸಿರಿ ಅಂತ ಹೇಳಿ. ಸೊ ನಾವ್ ಇಲ್ಲಿ ಕಲೀಲಿಕ್ಕೆ ಆಸಕ್ತಿ ವಹಿಸಕ್ಲ ಅಂದ್ರೆ ಇನ್ನ ನಾವು ಕಲ್ಸೋದ್ ಹೆಂಗೆ, ಕಲ್ಸಿಲ್ಲ ಅಂದ್ರೆ ನಾವು ಗಳಿಸೋದ್ ಹೆಂಗೆ, ಯಾವ್ದು ಕೂಡ ಆಗಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ನೋಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈಗ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ, ಕೆಲವರಿಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ಸ್ಟೋರ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂತ ನೆಗೆಟಿವ್ ಥಾಟ್ಸ್ ಗಳಿರ್ಬೋದು ಅಥವಾ ಬೇರೆ ಬೇರೆ ಆಲೋಚನೆಗಳನ್ನ ಸ್ವಲ್ಪ ಹೊತ್ತು ಎಲ್ಲವನ್ನು ಮರೆತು ಈ ಒಂದು 8 ಸ್ಟೆಪ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಈಗ 8 ಸ್ಟೆಪ್ ಟ್ರೈನಿಂಗ್ ಅಂದ್ರೆ ಏನು, ಇದರಲ್ಲಿ ನಮ್ಮ ಸಕ್ಸಸ್ ನಿಂತಿದೆ. ಯಾಕೆ ಅಂದ್ರೆ ಹಲವಾರು ವಿಚಾರಗಳು ಸಿಗುತ್ತೆ, ಇದರಲ್ಲಿ ತುಂಬಾ ಹಲವಾರು ವಿಚಾರಗಳು ಸಿಗುತ್ತೆ. ಆ ವಿಚಾರಗಳನ್ನ ತಿಳ್ಕಂತ ಬಂದ್ರೆ ಮಾತ್ರ ನಾವು ನೀವು ಗೆಲ್ಲಕ್ ಸಾಧ್ಯ. ಹಾಗಾಗಿ ಈ ಒಂದು ತರಬೇತಿ ಶಿಬಿರಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಮೇಡಮ್ ನೆಕ್ಸ್ಟ್. ಓಕೆ, ಸೊ ಈಗ ಫಸ್ಟ್ ಸ್ಟೆಪ್ ಸಕ್ಸಸ್ ಟ್ರೈನಿಂಗ್, ಮೊದಲನೇ ಹಂತದ ಫಸ್ಟ್ ಸ್ಟೆಪ್ ಸಕ್ಸಸ್ ಟ್ರೈನಿಂಗ್ ಗೆ ನಿಮ್ಗೆಲ್ರಿಗೂ ಕೂಡ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಏನಿರುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ ಅಂತ ಅಂದ್ರೆ, ಮೇಡಮ್ ಹಾಗೆ ಮುಂದೆ ಬನ್ನಿ. ಓಕೆ, ಈಗ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಕಲಿಬೇಕಾದಂತ ಮುಖ್ಯವಾದಂತ ವಿಚಾರ ಯಾವ್ದಪ್ಪ ಅಂತ ಅಂದ್ರೆ ಫಸ್ಟ್ ಪಾತ್ ಅಂದ್ರೆ ದಾರಿ ಅಂತ ಕರಿತೀವಿ. ಸೊ ನಾವು ಹೋಗುವಂತ ದಾರಿ ಸರಿ ಇರ್ಬೇಕು. ಏಕೆಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡಕ್ ಹೋಗ್ತಾರೆ, ಯಾವ್ದು ಆಗಲ್ಲ. ಏಕೆಂದ್ರೆ ಈಗ ಎಷ್ಟೋ ಜನ ನೀವೇ ನೋಡಿರ್ತೀರ, ತುಂಬಾ ಸುಲಭವಾಗಿ ದುಡ್ಡು ಮಾಡ್ಬೇಕು ಅಂತ ಅನ್ಕೋತಾರೆ. ಯಾವ್ದು ಕೂಡ ತುಂಬಾ ಸುಲಭವಾಗಿ ದುಡ್ಡು ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ನಾವು ಹೋಗ್ತಿರುವಂತ ದಾರಿ ಸರಿಯಾಗಿದ್ಯಾ, ಇವತ್ ನಾವೆಲ್ಲರೂ ಕೂಡ ವಿ ಸ್ಟಾರ್ ಬಂದಿದೀವಿ, ವಿ ಸ್ಟಾರ್ ಅಂತಕ್ಕಂಥ ಸಂಸ್ಥೆ ಸರಿಗಿದ್ಯಾ, ಅದ್ರಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಇದೆಯಾ ಅಂತೇಳಿ 100% ಗೆ 1000% ಕರೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ಇದರಲ್ಲಿ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಗೆದ್ದಂತ ಬಹಳಷ್ಟು ಜನ ವ್ಯಕ್ತಿಗಳಿದ್ದಾರೆ. ಅದರಲ್ಲೂ ನಮಗೆ ಮೇನ್ ನಮ್ಗೆ ಸೀನಿಯರ್ ಆಗಿರ್ತಕ್ಕಂಥ ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ನಮ್ಮ ಸಂತೋಷ್ ಸರ್ ಆಲ್ರೆಡಿ ಈ ಒಂದು ಇಂಡಸ್ಟ್ರಿನಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಇನ್ಕಮ್ ಮಾಡಿದ್ರ ಜೊತೆಗೆ ಇವತ್ತು ವಿತ್ ಪ್ರೂಫ್ ಸಮೇತ ಚಿಕ್ಕಮಂಗ್ಳೂರ್ ಅಂತ ಆರ್ಟ್ ಸಿಟಿಲಿ 1.25 ಕೋಟಿ ಅಂತ ಮನೆಯನ್ನ ಕಟ್ತಾ ಇದ್ದಾರೆ. ಆಲ್ರೆಡಿ ಇನ್ನೇನ್ ಸ್ವಲ್ಪ ದಿವಸಕ್ಕೆ ಇನಾಗ್ರೇಷನ್ ಪ್ರತಿಯೊಬ್ಬರು ಕೂಡ ಇನ್ವೈಟ್ ಕೂಡ ಮಾಡ್ತಾರೆ. ಯಾಕೆಂದ್ರೆ ಅವರು ಆ ದಾರಿನಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ನಾವ್ ಇವತ್ತು ಈ ಒಂದು ದಾರಿನ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ, ಸೊ ಗೆದ್ದಂತ ವ್ಯಕ್ತಿ ಜೊತೆಗೆ ನಾವು ಹೋದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಗೆದ್ದೇ ಗೆಲ್ತೀವಿ. ಸೊ ಅದರಲ್ಲಿ ಫಸ್ಟ್ ದಾರಿಲಿ ರಹದಾರಿ ಅಂತ ಇದೆ. ಅಂದ್ರೆ ನಾವು ಹೋಗುವಂತ ದಾರಿ ಸರಿಯಾಗಿರ್ಬೇಕು, ಆಗ್ಲೇ ನಮ್ಗೆ ಯಶಸ್ಸು ಸಿಗೋದು. ಅದು 100% ಸತ್ಯ. ಯಾಕೆಂದ್ರೆ ಈಗ ನಾವು ಎಲ್ಲ ಸ್ಟ್ರೈಟ್ ರೋಡ್ ಅಲ್ಲಿ ಹೋಗೋದ್ ಬಿಟ್ಟು ನಾವು ಹಿಂಗ್ ಕಾಂಗ್ರೆಸ್ ಹೊತ್ತಿಗೆ ಮೈಲಾರಕ್ಕೆ ಬರ್ತೀನಿ ಅಂತ ಹೋದ್ರೆ ಸೊ ಅಲ್ಲೇ ನಮ್ಮ ಟೈಮ್ ಎಲ್ಲ ಕಳೆದೋಗಿರುತ್ತೆ. ಹಾಗಾಗಿ ಅದರಲ್ಲಿ ಯಾವ್ದೇ ಕಾರಣ ಸಕ್ಸಸ್ ಆಗಲ್ಲ. ಜೀವನದಲ್ಲಿ ಯಶಸ್ವಿ ಆಗಲು ಸಾಧಿಸಲು 2 ದಾರಿಗಳು ಸಿಗುತ್ತವೆ. ಒಂದು ಸಕ್ಸಸ್ ದಾರಿ, ಇನ್ನೊಂದು ಫೇಲ್ಯೂರ್ ದಾರಿ. ಈಗ ಸಕ್ಸಸ್ ದಾರಿ ಅಂದ್ರೆ ಯಾವ್ದು, ಫೇಲ್ಯೂರ್ ದಾರಿ ಅಂದ್ರೆ ಯಾವ್ದು, ಇವೆರಡನ್ನು ಕೂಡ ಹೇಗೆ ನಾವು ಕಂಡುಹಿಡ್ಕೊಳ್ಳೋದು ಅಂತ ಅಂದ್ರೆ ಮೇಡಮ್ ನೆಕ್ಸ್ಟ್ ಬನ್ನಿ. ಸೊ ಈಗ ಸಕ್ಸಸ್ ದಾರಿಲಿ ಏನ್ ಸಿಗುತ್ತೆ, ಏನು ಮಾಡ್ಬೇಕು ನಾವು ಗೆಲ್ಲಿಕ್ಕೆ ಅಂತ ಅಂದ್ರೆ ಫಸ್ಟ್ ಸಕ್ಸಸ್ ದಾರಿಲಿ ನಾವು ಇದ್ರಲ್ಲಿ ಸಕ್ಸಸ್ ಆಗ್ಬೇಕು, ಇದ್ರಲ್ಲಿ ಗೆಲ್ಲಬೇಕು ಅಂದ್ರೆ ಯಾರು ಸರಿಯಾಗಿ ಸಿಸ್ಟಮ್ ಅನ್ನ ಪಾಲಿಸ್ತಾರೋ ಅಂತವ್ರು ಮಾತ್ರ ಇಲ್ಲಿ ಸಕ್ಸಸ್ ಆಗ್ತಾರೆ. ಯಾರು ಪ್ರತಿ ವಾರದ ಟ್ರೈನಿಂಗ್ ಗಳಲ್ಲಿ ತಪ್ಪದೆ ಭಾಗವಹಿಸ್ತಾರೆ ಅಂತವ್ರು ಸಕ್ಸಸ್ ಆಗ್ತಾರೆ. ಈಗ ಭಾನುವಾರದ BOP ಕಾರ್ಯಕ್ರಮ, ಪ್ರತಿ ಭಾನುವಾರ BOP ಕಾರ್ಯಕ್ರಮ ಇರುತ್ತೆ. ಹಾಸನ ಇರ್ಬೋದು, ಬೆಂಗಳೂರು ಇರ್ಬೋದು, ಭದ್ರಾವತಿ ಇರ್ಬೋದು, ಮೈಸೂರು ಇರ್ಬೋದು, ಕುಶಾಲನಗರ, ಹಲವಾರು ಕಡೆ ಈ ಒಂದು BOP ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಈಗ ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ತುಂಬಾ ಜನ ಕೇಳಿದ್ದೆ, ಅವ್ರು ಬಂದಿಲ್ಲ, ಹಂಗಾಗಿ ನಾನು ಈ ವಾರ ಬರ್ತಾ ಇಲ್ಲ ಅಂತೇಳಿ. ನಮ್ ಕಡೆ ಯಾರು ಬರ್ಲಿಲ್ಲ, ಅದಕ್ಕೆ ನಾನು ಬರ್ಲಿಲ್ಲ ಅಂತೇಳಿ ರೀಸನ್ ಹೇಳ್ತಾರೆ. ಆದ್ರೆ ಫಸ್ಟ್ ಆಫ್ ಆಲ್ ನಾನೇ ಕಲ್ತಿಲ್ಲ ಅಂತ ಅಂದಾಗ ನಾನು ಕರೆಯೋದ್ರಲ್ಲೇ ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ, ನಾನು ಎಲ್ಲೋ ಎಡವ್ತಾ ಇದ್ದೀನಿ ಅಂತೇಳಿ ನಾವ್ ತಿಳ್ಕೊಳ್ಳಲ್ಲ. ಸರ್ ಅದೇನ್ ಸರ್, ಅದೇ ಹೆಲ್ತ್ ಪ್ಲಾನು, ಅದೇ ಪ್ರಾಡಕ್ಟ್ ಪ್ಲಾನು, ಅದೇ ಬಿಸ್ನೆಸ್ ಪ್ಲಾನ್ ಹೇಳ್ತಾರೆ ಅಂತೇಳಿ ಎಷ್ಟೋ ಜನ ನಾವು ಈಸಿಯಾಗಿ ಮಾತಾಡ್ತೀವಿ. ಆದ್ರೆ ಒಂದ್ ವಾರ ಏನಾದ್ರು ನಮಗೆ ಒಂದು ಟಾಪಿಕ್ ಕೊಟ್ರೆ ನಮಗೆ
ಫುಲ್ ಬೆವ್ರು ಕಿತ್ಕೊಂಡ್ಬಿಡುತ್ತೆ, ನಡುಗ್ತಾ ಇರ್ತೀವಿ. ಅಷ್ಟು ಜನಗಳ ಮುಂದೆ ಮಾತಾಡೋದಕ್ಕೆ ಗಂಟ್ಲೆಲ್ಲ ಒಣಗೋಗಿರುತ್ತೆ. ಯಾಕೆ ಅಂದ್ರೆ ನಮಗೆ ಸ್ಟೇಜ್ ಫಿಯರ್ ಸಿಕ್ಕಿರಕ್ಲ, ನಮಗೆ ಆ ಭಯ ಅನ್ನೋದು ಇದೆ. ಆ ಭಯನ ಹೋಗ್ಲಾಡಿಸ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಸಿಸ್ಟಮ್ ನ ಅಳವಡಿಸ್ಕೋಬೇಕು. ಪ್ರತಿ ಟ್ರೈನಿಂಗ್ ಪ್ರೋಗ್ರಾಮ್ಗಳಿಗೂ ನಾವು ಭಾಗವಹಿಸ್ಬೇಕು. ಈಗ ಎಕ್ಸಾಂಪಲ್ ಉದಾಹರಣೆಗೆ, ಈಗ ಡಾಕ್ಟ್ರು, ಇಂಜಿನಿಯರ್ಗಳು, ಲಾಯರ್ಸ್ಗಳು ತುಂಬಾ ಚೆನ್ನಾಗಿ ಓದಿರ್ತಾರೆ. ಓದಿದ್ ಮಾತ್ರಕ್ಕೆ ಈಗ ಡಾಕ್ಟ್ರು MBBS ಮಾಡಿದ ತಕ್ಷಣನೇ ಅವನಿಗೆ ಈ ಕತ್ರಿ, ಚಾಕು ಎಲ್ಲಾನು ಕೊಟ್ಬಿಟ್ಟು ನೀನು ಹಾರ್ಟ್ ಆಪರೇಷನ್ ಮಾಡಪ್ಪ ಅಂತೇಳಿ, ಅಥವಾ ನೀನು ಲಿವರ್ ಆಪರೇಷನ್ ಮಾಡು ಅಂತೇಳಿ ಯಾರನ್ನು ಕೂಡ ಬಿಡಲ್ಲ. ಅವ್ರಿಗೂ ಕೂಡ ಟ್ರೈನಿಂಗ್ ಬೇಕೇ ಬೇಕು. ಯಾಕೆಂದ್ರೆ ಸೊ ಅಲ್ಲಿ ಓದಿದ್ ಮಾತ್ರಕ್ಕೆ ನಮಗೆ ಯಾವ್ದೇ ಕೆಲಸ ಈಸಿಯಾಗಿ ಆಗಲ್ಲ. ಟ್ರೈನಿಂಗ್ ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್. ಟ್ರೈನಿಂಗ್ ತಗೊಳ್ದಲೆ ನಾವ್ ಹೋದ್ರೆ ಅಲ್ಲಿ ಏನಂತ ಆಪರೇಷನ್ ಸಕ್ಸಸ್, ಪೇಷಂಟ್ ಕಲಾಸ್ ಅನ್ನಂಗೆ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಯಾವ್ದೇ ಕಾರಣಕ್ಕೂ ಟ್ರೈನಿಂಗ್ ಇಲ್ದಲೆ ನಾವ್ ಏನು ಮಾಡಕ್ಕಾಗಲ್ಲ. ಈಗ ಒಬ್ಬ ಲಾಯರ್, ನಾವು ಓದಿ ತುಂಬಾ ಚೆನ್ನಾಗಿ ಓದಿರ್ತಾನೆ, ಕರಿಕೋಟ್ ಹಾಕೊಂಡ್ ಹೋದ ತಕ್ಷಣನೇ ಅಲ್ಲಿ ಕೇಸ್ ಗೆಲ್ಲಕ್ಕಾಗಲ್ಲ. ಆ ಕೇಸ್ ಗೆಲ್ಲಿಕ್ಕೆ ಕೆಲವೊಂದು ನಿಯಮಗಳಿರ್ತವೆ. ಅದನ್ನ ಅಳವಡಿಸ್ಕೊಂಡು ಅವರು ಕೂಡ ಟ್ರೈನಿಂಗ್ ತಗೋಬೇಕು. ಸೀನಿಯರ್ಸ್ ಗಳ ಜೊತೆ ಸೇರ್ಕೊಂಡು ಕೆಲವೊಂದು ವರ್ಷಗಳ ಟ್ರೈನಿಂಗ್ ತಗೊಂಡಾಗ ಮಾತ್ರ ಅವರು ಅಲ್ಲಿ ಕೆಲಸವನ್ನ ಮಾಡಕ್ ಸಾಧ್ಯ. ಸೊ ಅದೇ ರೀತಿ ನಮ್ಮ ಒಂದು MLM ಸಂಸ್ಥೆ ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಈ ಒಂದು ಸಂಸ್ಥೆಯಲ್ಲಿ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರು ಟ್ರೈನಿಂಗ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲಿತಾರೋ, ಸೊ ಅಂತವ್ರು ಮಾತ್ರ ಇಲ್ಲಿ ಸಕ್ಸಸ್ ಆಗ್ತಾರೆ. ಈಗ ಎಷ್ಟೋ ಜನ ಬರ್ತಾರೆ ನೋಡಿ, ಈಗ ನಮ್ಮ ನಳಿನಿ ಪ್ರಕಾಶ್ ಮೇಡಮ್ ಇರ್ಬೋದು, ನಮ್ ಪ್ರಿಯಾ ಮೇಡಮ್ ಇರ್ಬೋದು, ಪ್ರದೀಪ್ ಸರ್ ಇರ್ಬೋದು, ನಮ್ ಕೇಶವಮೂರ್ತಿ ಸರ್, ಇವ್ರೆಲ್ಲರೂ ಜೂಮ್ ಮೀಟಿಂಗ್ ಕೊಟ್ರೆ ಯಾವ ತರ ಹೇಳ್ತಾ ಇರ್ತಾರೆ ಅಂದ್ರೆ ನೀರ್ ಕುಡಿದಷ್ಟು ಸುಲಭವಾಗಿ ಮಾತಾಡ್ತಾರೆ. ಅವ್ರಿಗೆ ಭಯ ಇಲ್ಲ, ಯಾಕೆಂದ್ರೆ ಅವ್ರೆಲ್ಲವನ್ನು ಕೂಡ ಚೆನ್ನಾಗಿ ಕಲ್ತಿದ್ದಾರೆ. ಇನ್ನೊಂದು ಫೇಲ್ಯೂರ್ ದಾರಿ. ಈಗ ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ತುಂಬಾ ಕಂಪ್ನಿ ಮಾಡಿದೀನಿ, ನಾನು ಆ ಕಂಪ್ನಿಲಿ ಅಷ್ಟು ವರ್ಷ ಮಾಡಿದೀನಿ, ಈ ಕಂಪ್ನಿಲಿ ಇಷ್ಟು ವರ್ಷ ಮಾಡಿದೀನಿ ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ಎಷ್ಟು ದುಡ್ಡು ಮಾಡಿದಿರಿ? ಇಲ್ಲ ಸರ್, ನಮಗೆ ಅದ್ರಲ್ಲಿ ಏನು ದುಡ್ಡು ಬರ್ಲಿಲ್ಲ, ನಮ್ ಕೈಯಿಂದಾನೆ ಹೋಯ್ತು, ನಾವ್ ಲಾಸ್ ಆದ್ವಿ, ನಮಗೆ ಮೋಸ ಮಾಡಿದ್ರು, ಅದು ಇದು ಅಂತೇಳಿ ಕಾರಣಗಳು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ, ಸೊ ಒಂದು ಸಂಸ್ಥೆನ ಆಯ್ಕೆ ಮಾಡ್ಕೊಂಡು ಹೋದ ತಕ್ಷಣ ನಮಗೆ ಸಕ್ಸಸ್ ಸಿಕ್ಕಿರಲ್ಲ. ಯಾಕೆ ಸಿಗಲ್ಲ ಅಂದ್ರೆ, ಯಾರು ಸಿಸ್ಟಮ್ ನ ಫಾಲೋ ಮಾಡಿರಕ್ಲ ಅಂತವ್ರು ಯಾವ್ದೇ ಕಾರಣಕ್ಕೂ ಗೆಲ್ಲೋಕ್ ಆಗಲ್ಲ. ಎಷ್ಟೋ ಜನ ಹೇಳ್ತಾರೆ, ಈಗ ನಾವೇನಾದ್ರು ಒಂಚೂರು ಮಾತಾಡೋದೇ ತಡ, ಓ ಅದಾ ನನಗ್ ಗೊತ್ತು ಬಿಡು, ಅದನ್ನ ನಾನು ನೋಡಿದೀನಿ, ಅದನ್ನ ಮಾಡಿದೀನಿ, ಹಾಗೆ ಹೇಗೆ ಅಂತ ಎಷ್ಟೋ ಜನ ಹೇಳ್ತಾರೆ. ಆದ್ರೆ ನಾನು ಅವ್ರ ಎದುರುಗಡೆಲೆ ನಾನು ತುಂಬಾ ಜನ ಕೇಳಿದೀನಿ ಇಂಡೈರೆಕ್ಟ್ ಆಗಿ, ಸರ್ ಯಾವ್ದೇ ಒಂದು ವಿಚಾರನು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂತಾರಲ್ಲ, ಸೊ ಅಂತವ್ರೇ ಗೆಲ್ಲೋದು. ಯಾರು ನನ್ಗೆಲ್ಲಾ ಗೊತ್ತು ಅಂತ ತಿಳ್ಕೊಂಡಾರೋ ಅವ್ರು ಯಾರು ಕೂಡ ಗೆಲ್ಲಲ್ಲ. ಅವ್ರಿಗೆ ಏನು ಅಂದ್ರೆ ಏನು ಗೊತ್ತಿರಲ್ಲ ಸರ್ ಅಂತಾನೆ ನಾನು ಇಂಡೈರೆಕ್ಟ್ ಆಗಿ ಹೇಳ್ಬರ್ತೀನಿ ಅಲ್ಲೇ. ಸೊ ಇಲ್ಲಿ ಯಾರು ವಾರದ ತರಬೇತಿಯಲ್ಲಿ ಭಾಗವಹಿಸೋದಿಲ್ಲ, ನಾನು ಅವಾಗ ಹೇಳಿದೆ, ಎಷ್ಟೋ ಜನ ಟೀಮ್ ಇಲ್ಲ, ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತೇಳಿ ಎಷ್ಟೋ ಜನ ಒಂದು BOP ಇರ್ಬೋದು, ಅಥವಾ FM ಮೀಟಿಂಗ್ ಇರ್ಬೋದು, ಅಥವಾ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳಿರ್ಬೋದು, ಯಾರ ಬರಲ್ವೋ, ಸೊ ಅಂತವ್ರು ಕೂಡ ಗೆಲ್ಲಕ್ಕಾಗಲ್ಲ. ಅದ್ರ ಜೊತೆಗೆ ಈಗ ನಮ್ದು ಪ್ರಾಡಕ್ಟ್ ಬೇಸಿಕ್ ಕಂಪನಿ. ಈಗ ನಮ್ಮ ಪ್ರಾಡಕ್ಟ್ ಅನ್ನ ನಾವ್ ಯಾವಾಗ ಅದನ್ನ ಬಳಸಿರೋದಿಲ್ಲ ಅವಾಗ ನಮಗೆ ಅದ್ರ ವ್ಯಾಲ್ಯೂನೇ ಗೊತ್ತಿರಲ್ಲ. ಈಗ ಎಷ್ಟೋ ಜನ ಇಲ್ಲಿ ಈಗ ಜಾಯಿನ್ ಆಗಿರ್ತಾರೆ, ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಯಾರಿಗೋ ಕಸ್ಟಮರ್ಗೆ ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಆ ಪ್ರಾಡಕ್ಟ್ ಅನ್ನ ಅವ್ರು ಯೂಸ್ ಮಾಡೋದ್ ರೀತಿಲಿ ಏನ್ ತಪ್ಪಾಗಿದೆಯೋ ಏನೋ ಗೊತ್ತಿಲ್ಲ, ಅದ್ರಲ್ಲಿ ಇವ್ರನ್ನ ಜಾಯಿನ್ ಮಾಡ್ಕೊಂಡಿರ್ತೀವಿ. ಅವ್ರು ಪ್ರಾಡಕ್ಟ್ ತಗೊಂಡು ಸ್ವಲ್ಪ ದಿವಸಕ್ಕೆ ಅಯ್ಯೋ ನನ್ಗೆ ಇದ್ರಲ್ಲಿ ಏನು ಗುಣ ಆಗ್ತಿಲ್ಲ, ನನ್ಗೆ ಏನು ಸರಿ ಆಗ್ತಿಲ್ಲ ಅಂದಾಗ ಇವನು ನೆಗೆಟಿವ್ ಆಗ್ಬಿಡ್ತಾನೆ. ಅಯ್ಯೋ ಇದಪ್ಪ ನನ್ ತಲೆಗೆ ಬೇಕು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ ತಲೆಗೆ ಬಂದು ಹಿಡ್ಕೊಂಡ್ಬಿಡ್ತಾರೆ ನನ್ನ ಅಂತೇಳಿ ಅವನು ಕೂಡ ನೆಗೆಟಿವ್ ಆಗ್ತಾನೆ. ಸೊ ಈಗ ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ಅದು ಒಂದು 3 ಸ್ಟೆಪ್ಸ್ ನ ಹೇಳ್ಬಿಟ್ಟಿದ್ದಾರೆ. ಪ್ರಾಡಕ್ಟ್ ನ ಫಸ್ಟ್ ನೀವ್ ಯೂಸ್ ಮಾಡ್ಕೊಳ್ಳಿ, ಪ್ರಾಡಕ್ಟ್ ನ ಫಸ್ಟ್ ನೀವು ಬಳಸ್ಕೊಳ್ಳಿ, ನಂತರ ಇನ್ನೊಬ್ರಿಗೆ ಶೇರ್ ಮಾಡಿ ಅಂತ. ಹಾಗಾಗಿ ಯಾರು ನಮ್ಮ ಪ್ರಾಡಕ್ಟ್ ನ ಬಳಸೋದಿಲ್ಲ ಅಂತವ್ರು ಕೂಡ ಇಲ್ಲಿ ಯಾವ್ದೇ ಕಾರಣಕ್ಕೂ ಈ ಒಂದು ಇಂಡಸ್ಟ್ರಿನಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಜೊತೆಗೆ ನಾವು ತಾಳ್ಮೆ ಎಷ್ಟಿರ್ಬೇಕು ಅಂದ್ರೆ ಲಾಟ್ ಆಫ್ ಪೇಷನ್ಸ್ ಇರ್ಬೇಕು. ನಮಗೆ ತುಂಬಾ ಬಹಳಷ್ಟು ಪೇಷನ್ಸ್ ಇರ್ಬೇಕು. ಆ ಬಹಳಷ್ಟು ಪೇಷನ್ಸ್ ನಮ್ಗೆ ಯಾವಾಗ ನಾವು ಅಳವಡಿಸ್ಕೊಂತೀವೋ ಅವಾಗ ಲಾಟ್ ಆಫ್ ಮನಿ ಕೂಡ ನಮಗೆ ತನ್ನಿಚ್ಚಿ ತಾನೇ ಬರುತ್ತೆ. ಯಾಕೆಂದ್ರೆ ಇವತ್ತು ನಾವು ಸ್ವಲ್ಪ ತಿಳ್ಕೊಂಡ್ರೆ ಸ್ವಲ್ಪನೇ ಗಳಿಸ್ತೀವಿ, ಜಾಸ್ತಿ ತಿಳ್ಕೊಂಡ ಹೋದ್ರೆ ಜಾಸ್ತಿ ಗಳಿಸ್ತೀವಿ. ಸೊ ಅದೇ ತರ ಪೇಷನ್ಸ್ ಬಹಳಷ್ಟು ಬೇಕು. ಈಗ ಎಷ್ಟೋ ಜನಕ್ಕೆ ಈಗ ನಮ್ಮ ವಿಸ್ಟಾರ್ ಪ್ಲಾನ್ಸ್ ಹೇಳಿದ ತಕ್ಷಣ ನಮ್ಮ ಸಂಸ್ಥೆಯಲ್ಲಿ ಕೆಲವರು 3 ರಿಂದ 5 ವರ್ಷ ತಾಳ್ಮೆಯಿಂದ ಯಾರಿಗೆ ಪೇಷನ್ಸ್ ಇರುತ್ತೆ ಅಂತವ್ರು ಇಲ್ಲಿ
ಲಕ್ಷ ಲಕ್ಷ ಕೋಟಿ ಕೋಟಿ ಇನ್ಕಮ್ ನ ಮಾಡ್ತಾರೆ. ನಾನ್ ವಿ ಸ್ಟಾರ್ ಜಾಯಿನ್ ಆದ ತಕ್ಷಣನೇ ನನ್ಗೆ ಲಕ್ಷ ಬರ್ಬೇಕು, ಕೋಟಿ ಬರ್ಬೇಕು ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಈಗ ಎಕ್ಸಾಂಪಲ್ ಆಗಿ ಒಬ್ಬ ಗಾರೆ ಕೆಲಸ ಮಾಡೋರು ಬೆಳಿಗ್ಗೆಯಿಂದ ಸಂಜೆ ತನಕ, ಈಗ ಅವನು ಒಂದ್ 5 ಗಂಟೆ ತನಕ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ಅವನದು ಒಂದ್ ದಿವಸದ ಕೆಲಸ ಅಷ್ಟೇ ಅವನಿಗೆ ಪೇಷನ್ಸ್ ಇರುತ್ತೆ. ಅವನು 5 ಗಂಟೆ ತನಕ ಮಾತ್ರ ಕೆಲಸ ಅವನದು. ಅಕಸ್ಮಾತ್ ಒಂದ್ ವೇಳೆ 5:30 ತನಕ ಕೆಲಸ ಮಾಡ್ಬೇಕು ಅಂದಾಗ ಅವ್ನು 5 ಗಂಟೆಗೆ ಪೇಷನ್ಸ್ ಔಟ್ ಆಗ್ಬಿಟ್ಟಿರುತ್ತೆ. ಆ 5:30 ಅರ್ಧ ಗಂಟೆ ಜಾಸ್ತಿ ಕೆಲಸ ಮಾಡ್ಬೇಕು ಅಂದ್ರೆ ಮುಖ ಉರ್ಸ್ಕೊಂಡು ಕೂಗಾಡ್ಕೊಂಡು ನಾಳೆಯಿಂದ ನಾನ್ ಬರೋದೇ ಇಲ್ಲ ಅಂತೇಳಿ ವಾದ ಮಾಡ್ಕೊಂಡ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಷ್ಟೇ ಒಂದ್ ದಿವಸದ ಅಷ್ಟೇ ಅವ್ರಿಗೆ ಪೇಷನ್ಸ್ ಇರುತ್ತೆ. ಅದೇ ರೀತಿ ಮೇಸ್ತ್ರಿ ಕೆಲಸ ಮಾಡೋರಿಗೆ ಒಂದ್ ವಾರದ ಪೇಷನ್ಸ್ ಇರುತ್ತೆ. ಈಗ ನಾವ್ ಅವ್ರು ಒಂದ್ ವಾರ ಎಲ್ಲ ಕೆಲಸ ಮಾಡಿರ್ತಾರೆ, ಒಂದ್ ವಾರದ ಅವ್ರಿಗೆ ಏನ್ ಪೇಮೆಂಟ್ ಇದೆ ಆ ಪೇಮೆಂಟ್ ನ ನಾವು ಕರೆಕ್ಟ್ ಆಗಿ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವರು ಕೂಡ ಪೇಷನ್ಸ್ ನ ಕಳ್ಕೊಂತಾರೆ, ಬಾಯಿ ಬಂದಂಗ್ ಮಾತಾಡ್ತಾರೆ. ಅದೇ ತರ ಈಗ ಯಾರೆಲ್ಲ ಜಾಬ್ ಅಲ್ಲಿ ಇರ್ತಾರೆ ಆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ 1 ತಿಂಗಳು ಪೇಷನ್ಸ್ ಇರುತ್ತೆ. ಅಂದ್ರೆ 30 ದಿನ ಕೆಲಸ ಮಾಡಿದ್ರೆ ಅವ್ರ ಸ್ಯಾಲ್ರಿ ಫಿಕ್ಸ್. ಈಗ 15,000 ಇರ್ಬೋದು, 20,000 ಇರ್ಬೋದು, 30,000 ಅವ್ರದ್ದು ಏನ್ ಸ್ಯಾಲ್ರಿ ಇದೆ ಅದಷ್ಟು ಪೇಷನ್ಸ್ 1 ತಿಂಗಳು ತನಕ ಕಾಯ್ತಾರೆ. 1 ತಿಂಗಳು ಆಯ್ತಾ, ಈಗ 1ನೇ ತಾರೀಕಿಗೆ ಸ್ಯಾಲ್ರಿ ಆಗೋದಿರುತ್ತೆ ಕೆಲವರಿಗೆ 5ನೇ ತಾರೀಕಿಗೆ ಸ್ಯಾಲ್ರಿ ಆಗೋದಿರುತ್ತೆ. ಆ ಡೇಟ್ಗೆ ಅವ್ರಿಗೆ ಸ್ಯಾಲ್ರಿ ಆಗಿಲ್ಲ ಅಂದ್ರೆ ಸೊ ಅಲ್ಲಿ ಮಾತಿನ ವಾತಾವರಣಗಳೇ ಚೇಂಜ್ ಆಗೋಗ್ಬಿಡ್ತಾರೆ. ಸೊ ಆ ತರ ಪೇಷನ್ಸ್ ಇರುತ್ತೆ. ಬಟ್ ಒಬ್ಬ ಬಿಸ್ನೆಸ್ ಮೈಂಡ್ ಇರೋಂತ ವ್ಯಕ್ತಿಗೆ 4 ರಿಂದ 5 ವರ್ಷ ಮೈಂಡ್ ಸೆಟ್ ಮಾಡ್ಕೊಂಡು ಯಾರು ಒಂದು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾರೋ ಆ ಸಂಸ್ಥೆಗಳಲ್ಲಿ ಆ ವ್ಯಕ್ತಿಗಳು ಕೋಟಿಗಟ್ಲೆ ಇನ್ಕಮ್ ನ ಇಲ್ಲಿ ಮಾಡ್ಕೋಬಹುದು. ಸೊ ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ 4 ರಿಂದ 5 ವರ್ಷ ಮೈಂಡ್ ಸೆಟ್ ಅವನು ಇರ್ಲೇಬೇಕು. ಅಷ್ಟು ಪೇಷನ್ಸ್ ಇದ್ರೆ ಮಾತ್ರ ಈ ಒಂದು ಇಂಡಸ್ಟ್ರಿನಲ್ಲಿ ಉಳ್ಕೊಂತಾರೆ, ಅವರು ಕೂಡ ಗೆಲ್ತಾರೆ. ನೆಕ್ಸ್ಟ್ ಬನ್ನಿ ಮೇಡಮ್. ಅದೇ ರೀತಿ ಈ ವರ್ತನೆ ಪಾಸಿಟಿವ್ ಇರುವಂತ ವ್ಯಕ್ತಿ. ಸೊ ಪಾಸಿಟಿವ್ ಇರುವಂತ ವ್ಯಕ್ತಿ ಅಂದ್ರೆ ಯಾರು? ಎಸ್, ಈ ಸಂಸ್ಥೆ ನನಗೆ ಬೇಕು, ಇದು ನನ್ನ ಸಂಸ್ಥೆ, ಇದು ನನ್ನ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಈ ಸಂಸ್ಥೆಯ MD ಸರ್ ನಮ್ಮವರು ಅಂತೇಳಿ ಯಾರಲ್ಲಿ ಈ ಪ್ರೀತಿ ವಿಶ್ವಾಸ ಬರುತ್ತೆ, ಇದು ಪಾಸಿಟಿವ್ ಇರ್ತಕ್ಕಂಥ ಮೈಂಡ್ ಸೆಟ್. ಈ ಒಂದು ಪಾಸಿಟಿವ್ ಇರ್ತಕ್ಕಂಥ ಮೈಂಡ್ ಸೆಟ್ ಇರುವಂತ ವ್ಯಕ್ತಿಗಳು ಮಾತ್ರ ಈ ಇಂಡಸ್ಟ್ರಿನ ಗೆಲ್ಲಕ್ ಸಾಧ್ಯ. ಸೊ ಈಗ ಹೆಸರು ಹೇಳಕ್ ಇಷ್ಟಪಡಕ್ಲ, ಒಬ್ರು ವ್ಯಕ್ತಿ ಅವರಿಗೆ ನಮ್ಮ ಈ ಸಂಸ್ಥೆ ಮೇಲೆ ನಂಬಿಕೆ ಇಲ್ಲ, ಪ್ರಾಡಕ್ಟ್ ಮೇಲೆ ನಂಬಿಕೆ ಇಲ್ಲ, ಏನಾರ ಅಕಸ್ಮಾತ್ ಕಂಪ್ನಿ ಓಡೋಗ್ಬಿಟ್ರೆ ಅಂತೇಳಿ ತುಂಬಾ ನೆಗ್ಲೆಕ್ಟ್ ಆಗಿ ಮಾತಾಡ್ತಿದ್ರು. ಬಂದಂತ ವ್ಯಕ್ತಿ ಕೂಡ ನೆಗೆಟಿವ್ ಥಾಟ್ಸ್ ಗಳನ್ನೇ ಕೊಡೋರು ಕೆಲವು ಟೈಮ್ ಅಲ್ಲಿ. ರೀಸೆಂಟ್ ಆಗಿ ಆ ವ್ಯಕ್ತಿಗೆ ಏನೋ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು. ಆ ಹೆಲ್ತ್ ಇಶ್ಯೂಸ್ ಆದಾಗ ಹಾಸ್ಪಿಟ್ಲಿಗೆ ಹೋದ್ರು. ಹಾಸ್ಪಿಟ್ಲ್ ಚೆಕ್ಅಪ್ ಮಾಡಿಸ್ಕೊಂಡು ಅವರು ಡಾಕ್ಟರ್ ಹೇಳಿದ್ರು ಇದು ಆಪರೇಷನ್ ಮಾಡ್ಬೇಕು, ಒಂದ್ 50,000 ರೂಪಾಯಿ ಆಗತ್ತೆ ಅಂತ. ಅಂದ್ಮೇಲೆ ಒಂದ್ಸತಿ ಅವ್ರ ತಲೆಗೆ ಬರುತ್ತೆ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ, ನೋಡೋಣ ಹೆಂಗಿದೆ ಅಂತೇಳಿ ಅವ್ರ ತಲೆಗೆ ಬರುತ್ತೆ. ಆ ವ್ಯಕ್ತಿ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ. ವಿತ್ ಇನ್ 2 ಡೇಸ್ ಅಲ್ಲಿ 100ಗೆ 50% ರಿಲೀಫ್ ಆಗ್ಬಿಡ್ತಾರೆ. ಸೊ ಈಗ ಅದೇ ವ್ಯಕ್ತಿ ಹೇಳ್ತಾರೆ, ಇಲ್ಲ ಎಸ್ ಇದು ಕರೆಕ್ಟ್, ಇದು ತುಂಬಾ ಚೆನ್ನಾಗಿದೆ ಅಂತೇಳಿ ಅವ್ರ ಮನ್ಸಲ್ಲಿ ಧೈರ್ಯ ಬಂತು ಈಗ. ಸೊ ಅದೇ ತರ ನಮ್ಮ ತಲೆಯಲ್ಲಿ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಸೊ ಆ ನೆಗೆಟಿವ್ ನಮ್ಮನ್ನ ಕಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರುವಂತ ವ್ಯಕ್ತಿ ಇದು ನನ್ನಿಂದ ಆಗುತ್ತಾ, ಇದು ನನ್ನಿಂದ ಸಾಧ್ಯನಾ, ಈ ಸಂಸ್ಥೆ ಓಡಿ ಹೋದ್ರೆ ಅಂತೇಳಿ ಈ ಪ್ರಾಡಕ್ಟ್ ಇಂದ ಸೈಡ್ ಎಫೆಕ್ಟ್ ಆಗ್ಬಿಟ್ರೆ, ಇಂಥ ಮೈಂಡ್ ಸೆಟ್ ಇರೋರು ಯಾವತ್ತು ಇಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈಗ ಬಹಳಷ್ಟು ಜನಕ್ಕೆ ಇದು ನನ್ನಿಂದ ಸಾಧ್ಯನಾ, ಇವತ್ತು ಎಷ್ಟೋ ವಿಚಾರಗಳನ್ನ ನಿಮ್ಮ ಫ್ಯಾಮಿಲಿನಲ್ಲಿ ಗಂಡನ ವಿಚಾರದಲ್ಲಿರ್ಬೋದು ಅಥವಾ ಹೆಂಡತಿ ವಿಚಾರದಲ್ಲಿರ್ಬೋದು, ಫ್ಯಾಮಿಲಿ ವಿಚಾರದಲ್ಲಿರ್ಬೋದು, ಕೋರ್ಟ್ ಕಚೇರಿ ಸ್ಟೇಷನ್ ಬಹಳಷ್ಟು ವಿಚಾರಗಳಲ್ಲಿ ನೀವು ಎಲ್ಲವನ್ನು ನಿಭಾಯಿಸ್ಕೊಂಡ್ ಬಂದಿದ್ದೀರಾ. ಅಂತದ್ರಲ್ಲಿ ಇದನ್ನ ನನ್ನಿಂದ ಸಾಧ್ಯನಾ ಅಂತ ಅನ್ನೋರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ತಗೋಬೇಡಿ. ಎಸ್ ಇದ್ ನನ್ ಕೈಲಿ ಆಗತ್ತೆ ಅಂತ ಮಾಡಿ, 100% ಆಗುತ್ತೆ. ಈ ಸಂಸ್ಥೆ ಓಡಿ ಹೋದ್ರೆ ಅಕಸ್ಮಾತ್ ಈಗ ಈ ಸಂಸ್ಥೆ ಓಡಿ ಹೋಗಕ್ಕೆ ನಾವ್ ಎಷ್ಟು ಬಂಡವಾಳ ಹಾಕೊಂಡಿದೀವಿ, ಕೇವಲ ನಮ್ಮ ಆರೋಗ್ಯಕ್ಕೋಸ್ಕರ 16 ರಿಂದ 17 ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಂಡಿದೀವಿ, ಪ್ರಾಡಕ್ಟ್ ನ ಬಳಸ್ತಾ ಇದೀವಿ, ಪ್ರಾಡಕ್ಟ್ ಅಲ್ಲಿ ಗುಡ್ ರಿಸಲ್ಟ್ ಇದೆ. ಅಂತದ್ರಲ್ಲಿ ಈಗ ಯಾವ್ದೇ ಕಾರಣಕ್ಕೂ ಕಂಪನಿ ಓಡೋಗಲ್ಲ. ಯಾಕೆ ಅಂದ್ರೆ ಈಗ ಯಾರ ಮನೇಲಿ ಆರೋಗ್ಯ ಸಮಸ್ಯೆ ಇಲ್ಲ, ನಾವೆಲ್ಲರೂ ಚೆನ್ನಾಗಿದೀವಿ, ನಾವ್ ಯಾವ್ದೋ ಮಾತ್ರೆಗಳನ್ನ ನುಂಗ್ತಾ ಇಲ್ಲ ಅಂತ ಅನ್ನೋರು ಯಾರು ಕೂಡ ಈ ಸಮಾಜದಲ್ಲಿ ಯಾರು ಇಲ್ಲ. ಪ್ರತಿಯೊಂದ್ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಸೊ ಸಮಸ್ಯೆಗೋಸ್ಕರ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅಂದ್ಮೇಲೆ ಕಂಪನಿ ಯಾಕೆ ಓಡೋಗುತ್ತೆ? ಯಾವ್ದೇ ಕಾರಣಕ್ಕೂ ಓಡೋಗಲ್ಲ. ಈ ಪ್ರಾಡಕ್ಟ್ ಇಂದ ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬಿಟ್ರೆ ಅಂತ ಅನ್ನೋದಕ್ಕೆ ಇವತ್ತು ಯಾರಾದ್ರೂ ಟಿವಿನಲ್ಲಿ ಅಥವಾ ಪೇಪರ್ ಅಲ್ಲಿ ಓದಿದಿರಾ ಅಥವಾ ಕೇಳಿದಿರಾ, ಶುಂಠಿ ತಿಂದು ಇಂಥ ಊರಲ್ಲಿ ಇಷ್ಟು ಜನ ತೀರೋಗಿದ್ದಾರೆ,
ಹಾಗಲಕಾಯಿ ತಿಂದು ಇಷ್ಟ ಜನ ಪ್ರಾಣ ಬಿಟ್ಟಾರೆ, ಅಥವಾ ನೆಲ್ಲಿಕಾಯಿ ತಿಂದು ಇಷ್ಟ ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾರ ಅಂತ ಹೇಳಿ ಯಾರು ಕೇಳಿದ್ವಾ? ಯಾವ್ದೇ ಕಾರಣಕ್ಕೂ ಇಲ್ಲ. ನಮ್ಮ ಹತ್ರ ಇರ್ತಕ್ಕಂಥ ಪ್ರಾಡಕ್ಟ್ ಇಲ್ಲಿ ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ ನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ನಾವ್ ಏನ್ ಆಹಾರ ಕೊಡ್ತಾ ಇಲ್ವೋ, ಯಾವ ಆಹಾರದಿಂದ ಕೊರತೆಯಿಂದ ನಮಗೆ ಸಮಸ್ಯೆಗಳು ಕಾಡ್ತಾ ಇದೆಯೋ ಆ ಸಮಸ್ಯೆನ ಹೋಗ್ಲಾಡ್ಸೋದಕ್ಕೆ ನಮ್ಮದ್ರ ಇರ್ತಕ್ಕಂಥ ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ನ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇಂಥ ಮೈಂಡ್ ಸೆಟ್ ಇರೋರು ಕೂಡ ಈ ಒಂದು ಇಂಡಸ್ಟ್ರಿನಲ್ಲಿ ಯಾವುದೇ ಕಾರಣಕ್ಕೂ ಉಳಿಯಲ್ಲ. ನೆಕ್ಸ್ಟ್ ಮೇಡಮ್. ಎಸ್, ಅದೇ ರೀತಿ ಟೀಚಬಿಲಿಟಿ, ಕಲಿಯುವುದು ಮತ್ತು ಕಲಿಸುವುದು. ಎಸ್, ಈಗ ಕಲಿಯ ವಿಚಾರ ಬಂದಾಗ ನಾವ್ ಯಾವ ತರ ಇರ್ಬೇಕು ಅಂದ್ರೆ, ಸ್ಟೂಡೆಂಟ್ ಆಗಿ ನಾವು ಇಲ್ಲಿ ಚೆನ್ನಾಗಿ ಕಲಿಬೇಕು. ಈಗ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸಿದಾಗ ಆ ಮಕ್ಳಿಗೆ ನಾವು ಬೆಳಿಗ್ಗೆನೆ ಎದ್ದೇಳಿಸಿ ಸ್ನಾನ ಮಾಡಿಸಿ ಅವ್ರಿಗೆ ತಿಂಡಿ ತಿನ್ಸಿ ಸ್ಕೂಲಿಗೆಲ್ಲ ರೆಡಿ ಮಾಡಿ, ಶಾಲೆ 10 ಗಂಟೆಗೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ನಾವು 9:00ವರೆಗೆ ಸ್ಕೂಲ್ ಹತ್ರ ಇರಂಗೆ ನಾವು ರೆಡಿ ಮಾಡಿ ಕಳಿಸ್ತೀವಿ. ಆ ಮಕ್ಳು ಕೂಡ ಶ್ರದ್ಧೆ ಭಕ್ತಿಯಿಂದಾನೇ ಕಲಿತವೆ. ಸೊ ಅದೇ ತರ ನಾವು ಕೂಡ ಇಲ್ಲಿ ಯಾವಾಗ ಶ್ರದ್ಧೆ ಭಕ್ತಿಯಿಂದ ನಾವು ಕಲಿತೀವೋ ಆವಾಗ್ಲೇ ನಾವು ಇಲ್ಲಿ ಇನ್ನೊಬ್ರಿಗೆ ಕಲ್ಸಕ್ ಸಾಧ್ಯ. ಈಗ ಏನಾರು ಅಕಸ್ಮಾತ್ ನಾವೀಗ LKG ಮುಂದೆ ಮತ್ತೇನಾರು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡ್ಬೇಕಾ, ಅಥವಾ 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಬೇಕಾ? ಏನಿಲ್ಲ. ಈಗ ಏನಾರು ಅಕಸ್ಮಾತ್ ನಾವ್ ಇಲ್ಲಿ ಕನ್ನಡ, ಇಂಗ್ಲಿಷು, ಹಿಂದಿ, ಇದು ವಿಜ್ಞಾನ, ಸಮಾಜ, ಗಣಿತ ಈ ತರದ್ ಏನಾರು ಕಲಿಬೇಕಾ? ಏನಿಲ್ಲ. ಇವತ್ತು ನಾವೇನು ಮಾತಾಡ್ತಿದೀವೋ ಆ ಕನ್ನಡದಲ್ಲಿರ್ತಕ್ಕಂಥ ವಿಚಾರಗಳನ್ನ, ಹೆಲ್ತ್ ಪ್ಲಾನ್ ನ ನಾವು ಕಲಿಬೇಕು. ನಮ್ಮಲ್ಲಿ ಏನು ಫುಡ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ಇದೆಯೋ ಆ ಪ್ರಾಡಕ್ಟ್ ಬಗ್ಗೆ ನಾವು ಚೆನ್ನಾಗಿ ಕಲಿಬೇಕು. ಈಗ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್, ಈಗ ಇಮ್ಯುನಿಟಿ ಕಾಪ್ ಏನ್ ಕೆಲಸ ಮಾಡುತ್ತೆ, ಡೈವಕಾಪ್ ಏನ್ ಕೆಲಸ ಮಾಡುತ್ತೆ, ಕಾರ್ಡಿಯಾಕಾಪ್ ಅಂದ್ರೆ ಏನ್ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ನಾವು ನಾಲೆಡ್ಜ್ ಅನ್ನ ಕಲಿತಾ ಹೋದಾಗ ನಮಗೆ ಈಸಿ ಅನ್ಸುತ್ತೆ. ಜೊತೆಗೆ ನಮ್ಮಲ್ಲಿ ಏನ್ ಈಗ ಬಿಸ್ನೆಸ್ ಪ್ಲಾನ್ ಇದೆ ಆ ಬಿಸ್ನೆಸ್ ಪ್ಲಾನ್ ನ ಕಲಿಬೇಕು. ಸೊ ಇಷ್ಟು ಬಿಟ್ರೆ ಇನ್ ಯಾವ್ದನ್ನೇನು ನಾವು ಈಗ ಏನಾರ ಅಕಸ್ಮಾತ್ ಹೊಸದಾಗಿ ಬಲ್ಬ್ ಕಂಡಿಡ್ಬೇಕು, ಅಥವಾ ಟಿವಿ ಕಂಡಿಡ್ಬೇಕು, ಫ್ರಿಜ್ ಕಂಡಿಡ್ಬೇಕು, ಆ ತರದೇನಿಲ್ಲ. ಇಲ್ಲಿ ಕೇವಲ 3 ಸಬ್ಜೆಕ್ಟ್ ಕಲ್ತ್ರೆ ಸಾಕು. ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್. ಇಷ್ಟನ್ನ ಕಲ್ತ್ ಬಿಟ್ರೆ ನಾವು ಆರಾಮಾಗಿ ಈ ಇಂಡಸ್ಟ್ರಿನಲ್ಲಿ ಗೆಲ್ತೀವಿ. ಈಗ ಆಲ್ರೆಡಿ ಇಲ್ಲಿ ಗೆದ್ದು ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಇನ್ಕಮ್ ತಗೊಂಡಿರೋರು ಇವರೆಲ್ಲರೂ ಕೂಡ ಯಾರು ಕೂಡ ಮಾಸ್ಟರ್ ಡಿಗ್ರಿ ಮಾಡ್ಕೆ ಬಂದಿರೋರಲ್ಲ. ಈ ಒಂದು ಇಂಡಸ್ಟ್ರಿ ಬಂದ್ಮೇಲೆ ಇಲ್ಲಿ ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಕಲ್ತೆ ಈ ಒಂದು ಇಂಡಸ್ಟ್ರಿನಲ್ಲಿ ಲಕ್ಷ ಇನ್ಕಮ್ ನ ಮಾಡ್ತಾ ಇರೋದು. ಸೊ ಅದೇ ರೀತಿ ಆನೆಸ್ಟಿ, ಪ್ರಾಮಾಣಿಕತೆ, ಇದು ಬಹು ಮುಖ್ಯವಾದಂತ ಅಂಶ ಅಂತಂದ್ರೆ ಇದು. ಯಾಕೆಂದ್ರೆ ಈಗ ನಮ್ಮ ತಂಡದಲ್ಲಿ ನಾವು ಪ್ರಾಮಾಣಿಕವಾಗಿ ನಡೆದುಕೊಳ್ಬೇಕು. ಯಾವ ತರ ಅಂತಂದ್ರೆ, ಹಣದ ವ್ಯವಹಾರದಲ್ಲಿ ಪರಿಶುದ್ಧವಾಗಿರ್ಬೇಕು, ಇನ್ನೊಬ್ಬರಿಗೆ ಮಿಸ್ಗೈಡ್ ಮಾಡಬಾರ್ದು, ನಮ್ಮ ಸೀನಿಯರ್ಸ್ ಗಳಿಗೆ ಬೆಲೆ ಕೊಡ್ಬೇಕು. ಇವುಗಳು ನಮ್ಮಲ್ಲಿ ಪ್ರಾಮಾಣಿಕವಾಗಿ ಇದ್ದರೆ ನಮಗೆ ಗೆಲುವು ಗ್ಯಾರಂಟಿ 100%. ಈಗ ಸಂತೋಷ್ ಸರ್ ಹೇಳ್ತಾರೆ, ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತಾರೆ, ದುಡ್ಡಿನ ವಿಚಾರದಲ್ಲಿ ನಾನ್ ಮಾತ್ರ ಪಕ್ಕ. ಏಕೆಂದ್ರೆ ನನಗೆ ₹1 ಬರೋದಿದ್ರು ನನಗೆ ₹1 ನೀವು ಕೊಡ್ಬೇಕು ಅಂತ ಕೇಳ್ತೀನಿ. ಅಕಸ್ಮಾತ್ ನಾನ್ ಅವ್ರಿಗೆ ₹1 ಕೊಡ್ಬೇಕು ಅಂದ್ರೂ ಅವ್ರಿಗೆ ರಿಟರ್ನ್ಸ್ ಆಗಿ ₹1 ಕೊಟ್ಬಿಡ್ತೀನಿ. ದುಡ್ಡಿನ ವ್ಯವಹಾರದಲ್ಲಿ ನಾನು ಯಾವಾಗ್ಲೂ ಶಿಸ್ತು ಅಂತ ಹೇಳಿ, ಅದು ಸತ್ಯ. ಈಗ ಇಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ರು 100 SP ಗೆ ದುಡ್ಡು ಕೊಟ್ಟಿರ್ತಾರೆ. ಆ 100 SP ಗೆ ನಾವೇನ್ ಮಾಡೋದು, ಈಗ ಅವ್ರಿಗೆ ಏನು ಗೊತ್ತಿರಲ್ಲ, ಹೊಸದಾಗಿ ಜಾಯ್ನ್ ಆಗಂತ ವ್ಯಕ್ತಿಗೆ ನಾವು 26 SP ಗೋ ಅಥವಾ 30 SP ಗೋ 50 SP ಗೋ ಲಾಗಿನ್ ಮಾಡ್ಕೊಂಡು ಇನ್ನು ಉಳಿದಂತ ಅಮೌಂಟ್ ಇಟ್ಕೊಳ್ಳೋದು. ನಮ್ಮ ಮನೆಯಲ್ಲಿ ಯಾವ್ದಾವ್ದೋ ಪ್ರಾಡಕ್ಟ್ ಇದ್ದವನ ಅವ್ರಿಗೆ ಕೊಟ್ಬಿಡೋದು. ಸರ್ ನಿಮ್ದು 100 SP ಗೆ ಲಾಗಿನ್ ಮಾಡಿದೀನಿ ಅಂತ ಹೇಳಿ. ಇವತ್ ಗೊತ್ತಿರಲ್ಲ ಅವ್ರಿಗೆ, ಗೊತ್ತಿರಲ್ಲ. ಮುಂದೆ ಒಂದ್ ದಿವಸ ಗೊತ್ತಾದ್ರೆ ನಿಮ್ ಬಗ್ಗೆ ಅವರು ಯಾವ ತರ ಥಿಂಕ್ ಮಾಡ್ಬೋದು, ನಿಮ್ ಒಟ್ಟಿಗೆ ಲೈಫ್ ಟೈಮ್ ಉಳಿತಾರ. ಸೊ ಅದನ್ನ ಫಸ್ಟ್ ಆಫ್ ಆಲ್ ನೀವು ಅರ್ತ್ಕೋಬೇಕು. ಇಲ್ಲಿ ಯಾವ್ದೇ ಕಾರಣಕ್ಕೂ ಯಾರಿಗೂ ಕೂಡ ಮಿಸ್ಗೈಡ್ ಮಾಡಬಾರ್ದು. ಅವ್ರು ಎಷ್ಟು SP ಬರ್ತಾರೋ ಅಷ್ಟೇ SP ಗೆ ನಾವು ಲಾಗಿನ್ ಮಾಡಿಸ್ಬೇಕು. ಅವ್ರದ್ದು ಏನೈತಿ ಪ್ರಾಡಕ್ಟ್ ಕೊಡ್ಬೇಕು, ಅವರಿಂದ ವರ್ಕ್ ನ ಸ್ಟಾರ್ಟ್ ಮಾಡಿಸ್ಕೋಬೇಕು. ಓಕೆ, ಇದು ಸಕ್ಸಸ್ ನ 3 ಮಂತ್ರಗಳು. ಯಾವುದು ಅಂತ ಅಂದ್ರೆ, ಒಂದು ಎಕ್ಸೈಟ್ಮೆಂಟ್, ಒಂದು ಟೆಕ್ನಿಕ್, ಇನ್ನೊಂದು ಫೈನ್ ಟ್ಯೂನಿಂಗ್. ಈ 3 ಮಂತ್ರಗಳನ್ನ ಯಾರು ಚೆನ್ನಾಗಿ ಕಲಿತಾರೋ ಅಂತವ್ರು 100% ಗೆಲ್ತಾರೆ. ಓಕೆ, ಸೊ ಈಗ ಎಕ್ಸೈಟ್ಮೆಂಟ್ ಅಂದ್ರೆ ಏನು, ಟೆಕ್ನಿಕ್ ಅಂದ್ರೆ ಏನು ಮೇಡಮ್, ನೆಕ್ಸ್ಟ್ ಬನ್ನಿ ಅಂತ ಹೇಳ್ತೀನಿ. ಈಗ ಎಕ್ಸೈಟ್ಮೆಂಟ್ 90% ಇರ್ಬೇಕಂತ. ಎಕ್ಸೈಟ್ಮೆಂಟ್ 90% ಇರ್ಬೇಕು. ಯಾವ ತರ ಅಂದ್ರೆ, ಇವತ್ತು ನೀವು ಮನೆಯಿಂದ ಹೊರಡ್ಬೇಕಾರ್ಲೆ ಸಪ್ಪೆ ಮರ ಹಾಕ್ಯಂಡ್ ಹೊರಡೋದು. ಈ ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಅಳ್ತಾ ಹೋಗ ನಾಯಿ ಮೊಲ ಹಿಡಿಯೋದ್ ನಿಜವಾ ಅಂತ. ಸೊ ಆತರ ನಿಮ್ ಮನೆ ಯಾವ್ದಾವ್ದೋ ಟೆನ್ಷನ್ ನೀವು ತಲೆ ತುಂಬ್ಕೊಂಡು ಹೊರಗಡೆ ನೀವು ಹೋದಾಗ ಅಲ್ಲೂ ಕೂಡ ಫೇಲ್ಯೂರ್ ಸಿಗುತ್ತೆ. ಈಗ ಒಂದು ಹೊಸ ಬಟ್ಟೆ ತಗಂದ್ರೆ ನಾವು ಒಂದು ದಿವಸದ ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ಆ ಬಟ್ಟೆನ ಪದೇ ಪದೇ ನೋಡ್ಕೊತಾ ಇರ್ತೀವಿ, ಖುಷಿ ಅನ್ಸುತ್ತೆ, ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಅದೇ ತರ ನಾವು 6 ತಿಂಗಳು ಎಕ್ಸೈಟ್ಮೆಂಟ್ ಬೇಕು ಅಂದ್ರೆ ಮದುವೆ ಆಗ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಪುಣ್ಯಾತ್ಮರು.
ಸೊ ಈಗ ಮದ್ವೆ ಆದ್ರೆ 6 ತಿಂಗಳೇನು 1 ವರ್ಷ ಎಲ್ಲ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಯಾವಾಗ ಅದ ಏನೇನೋ ಈಗ ಅವ್ರ ಎಕ್ಸೈಟ್ಮೆಂಟ್ ಅನ್ನ 1 ವರ್ಷದ ನಂತರ ಕಳ್ಕೊತಾರೆ. ಆದ್ರೆ ನಿಮ್ಮ ಜೀವನ ಪೂರ್ತಿ ಎಕ್ಸೈಟ್ಮೆಂಟ್ ಆಗ್ಬೇಕು ಅಂತ ಅಂದ್ರೆ ನಮ್ಮ ವಿ ಸ್ಟಾರ್ ಪ್ಲಾನ್ ಪ್ಲಸ್ ನ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ಬೇಕು. ಯಾಕೆಂದ್ರೆ ನೋಡಿ, ಈಗ ಪ್ರತಿ 3 ತಿಂಗಳಿಗೊಂದು ಟ್ರಿಪ್ ಕೊಡ್ತಾರೆ ಸಂಸ್ಥೆ ಕಡೆಯಿಂದ. ಅದ್ರ ಜೊತೆಗೆ ರ್ಯಾಂಕ್ ವೈಸ್ ಮೇಲೆ ನಮಗೆ ಟ್ರಿಪ್ ಇದಾವೆ, ಲಕ್ಷಾಂತರ ರೂಪಾಯಿ ಇನ್ಕಮ್ ಇದೆ. ಜೊತೆಗೆ ನಮ್ಮ ಇಡೀ ಟೀಮ್ ಅಲ್ಲಿ, ಇಡೀ ನಮ್ಮ ವಿ ಸ್ಟಾರ್ ಅಲ್ಲಿ ಎಷ್ಟು ಟೀಮ್ ಇದಾವೋ ಅದೆಲ್ಲಕ್ಕಿಂತ ಗ್ರೇಟ್ ಟೀಮ್ ಅಂದ್ರೆ ನಮ್ಮ ಆರ್ ಕೆ ಫ್ಯಾಮಿಲಿ. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಶ್ರೀಮಂತ ಅಪ್ಲೈನ್ ಅಂತ ಹೇಳಿ. ಬಹಳ ಈಗ ನೋಡಿ, ಆಲ್ರೆಡಿ ಈಗ ನಾವು ಊಟಿಗೆ ಕರ್ಕೊಂಡು ಹೋಗ್ ಬಂದ್ರು, ಅದಾದ್ಮೇಲೆ ಈಗ ದಾಂಡೇಲಿ ಟ್ರಿಪ್ ಆಯ್ತು. ಸೊ ಈಗ ನೆಕ್ಸ್ಟ್ ಟ್ರಿಪ್ ಇದೆ, ಅದನ್ನು ಕೂಡ ನಾನು ಕೊನೆಗೆ ಮಾತಾಡ್ತೀನಿ. ಓಕೆ, ಸೊ ಇದು ಇರ್ತಕ್ಕಂಥದ್ದು. ಈಗ ಟೆಕ್ನಿಕ್ 8% ಬಳಸಿದ್ರೆ ಸಾಕು. ಈಗ 90% ಎಕ್ಸೈಟ್ಮೆಂಟ್ ಇರ್ಬೇಕು, ಟೆಕ್ನಿಕ್ ನ 8% ಬಳಸ್ಬೇಕು. ಈಗ ಕೆಲವರಿಗೆ ನಾವು ಅಲ್ಲಿ ಕನ್ವಿನ್ಸ್ ಮಾಡ್ಬೇಕು ಆ ಜಾಗದಲ್ಲಿ, ಇಲ್ಲ ಕನ್ಫ್ಯೂಸ್ ಮಾಡ್ಬಿಟ್ಟು ಬರ್ಬೇಕು. ನಾವು ಎರಡರಲ್ಲಿ ಯಾವ್ದಾರು ಒಂದನ್ನ ನಾವು ಮಾಡ್ಬರ್ಬೇಕು. ಈಗ ಎಕ್ಸಾಂಪಲ್ ಆಗಿ ಕನ್ಫ್ಯೂಸ್ ಮಾಡೋದ್ ಹೆಂಗೆ, ಕನ್ವಿನ್ಸ್ ಮಾಡೋದ್ ಹೆಂಗೆ ಅಂದ್ರೆ, ಸರ್ ಈ ಪ್ರಾಡಕ್ಟ್ ಇಂದ ನಿಮಗೆ ತುಂಬಾ ಚೆನ್ನಾಗಿ ಗುಣ ಆಗುತ್ತೆ, ನೀವು ಆರಾಮಾಗಿ ತಗೊಳ್ಳಿ ಸರ್, ಯಾವ್ದೇ ತರ ಟೆನ್ಷನ್ ಬೇಡ. ಇದ್ರಿಂದ ನೀವು ನೋಡಿ ನಮ್ ಪ್ರಾಡಕ್ಟ್ ಬಳಸಿದ್ಮೇಲೆ ಆ ರಿಸಲ್ಟ್ ಅನ್ನ ನಾನ್ ಹೇಳೋದಲ್ಲ, ನೀವೇ ಹೇಳ್ತೀರಾ ಅಂತ ಹೇಳಿ ಒಂದ್ ಕಡೆ ಹೇಳ್ಬೇಕು. ಅಕಸ್ಮಾತ್ ನೋಡೋಣ ಮಾಡೋಣ ಹಂಗಿಂಗೆ ಅಂದಾಗ ಸೊ ಒಂದು ಅವರಲ್ಲಿ ಮನಸ್ಸಿಗೆ ನಾಟೋ ತರ ಒಂದ್ ಮಾತಾಡಿ ಬರ್ಬೇಕು. ಏನಂದ್ರೆ ಫಸ್ಟ್ ನಾವು ಅವ್ರ ಸಮಸ್ಯೆ ಏನಂತ ಕೇಳ್ಕೊಂತೀವೋ, ಆ ಸಮಸ್ಯೆ ಏನಿದೆ ಅನ್ನೋದನ್ನ ತಿಳ್ಕೊಂಡ್ಮೇಲೆ, ಸರ್ ಈ ಸಮಸ್ಯೆಯಿಂದ ಮುಂದೊಂದ್ ದಿವಸ ನಿಮಗೆ ಈ ತರ ಸೈಡ್ ಎಫೆಕ್ಟ್ ಇದೆ, ಮುಂದೊಂದ್ ದಿವಸ ಈ ತರ ಆಗುತ್ತೆ. ಈಗ ಎಕ್ಸಾಂಪಲ್ ಆಗಿ ಈಗ ಶುಗರ್ ಮಾತ್ರೆಗಳನ್ನ ಡೈಲಿ ಕಂಟಿನ್ಯೂಸ್ ಆಗಿ ತಗೊಳ ಅಂತ ಇರ್ತಾರೆ. ಅಂತವ್ರಿಗೆ ಸರ್ ಈ ಮಾತ್ರೆಯಿಂದಾಗಿ ನಿಮಗೆ ಶುಗರ್ ಇಂದ ಸಮಸ್ಯೆ ಅಲ್ಲ ಸರ್, ಈ ಮಾತ್ರೆಯಿಂದ ಮುಂದೊಂದ್ ದಿವಸ ನಿಮ್ ಕಿಡ್ನಿ ಸಮಸ್ಯೆ ಬರ್ಬೋದು, ಚರ್ಮ ರೋಗ ಬರ್ಬೋದು, ಕಣ್ಣಿನ ದೃಷ್ಟಿ ಕಡಿಮೆ ಆಗ್ಬೋದು, ಅಥವಾ ನಿಮಗೆ ನರ್ವಸ್ ವೀಕ್ ಆಗ್ತಾ ಬರುವಂತದ್ದು, ಈ ತರದ ಎಲ್ಲಾ ಸೈಡ್ ಎಫೆಕ್ಟ್ ಗಳು ನಿಮಗೆ ಮುಂದೆ ಆಗ್ಬಹುದು ಸರ್ ಅಂತ ಅಂದಾಗ, ಅವನು ಆ ಕ್ಷಣಕ್ ನಿಮ್ಮ ಹತ್ರ ಪ್ರಾಡಕ್ಟ್ ತಗೊಳದೇ ಇರ್ಬೋದು. ನೆಕ್ಸ್ಟ್ ಆ ವ್ಯಕ್ತಿ ಯಾವಾಗ್ಲಾರು ಅವ್ನ ಮನ್ಸಲ್ಲಿ ಬರಿತಾ ಇರತ್ತೆ, ಹಿಂಗ್ ಹೇಳೋದ್ರ ಅಂತ ಯಾವ್ದೋ ಒಂದ್ ಸಿಂಪ್ಟಮ್ ಅವ್ನಲ್ಲಿ ಕಾಣಿಸ್ಕೊಂಡ ತಕ್ಷಣನೇ ಅವ್ನ ಮನ್ಸಿಗೆ ಬಂದ್ಬಿಡುತ್ತೆ, ಕರೆಕ್ಟ್ ಅವ್ರು ಹೇಳಿದ್ದು ಇದೇ ತರ ಆಗ್ತಿದ್ಯಲ್ಲ ನನ್ಗೂ ಅಂತ ಹೇಳಿ ಇಮಿಡಿಯೇಟ್ ಆಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇದು ಇರ್ತಕ್ಕಂಥ ಟೆಕ್ನಿಕ್ಸ್. ಸೊ ಈಗ ಮೊಬೈಲ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಝೂಮ್ ಮೀಟಿಂಗ್, ಫೇಸ್ಬುಕ್, ಇವತ್ತು ಪ್ಲಾನ್ ಪ್ರೆಸೆಂಟೇಷನ್, FIM, ಪಾತ್, ಸ್ಟೆಪ್. ಸೊ ಈ ಒಂದು ಟೆಕ್ನಿಕ್ ಗಳನ್ನ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಇವತ್ತು ನಾವು ಇದನ್ನೆಲ್ಲ ನಮ್ಮವ್ರಿಗೆ ಕೊಡಿಸ್ತಾ ಬಂದ್ರೆ 100% ನಾವು ಇದ್ರಲ್ಲಿ ಕೂಡ ಗೆಲ್ಬಹುದು. ಜೊತೆಗೆ ಫೈನ್ ಟ್ಯೂನ್ 2% ಸಾಕು. ಫೈನ್ ಟ್ಯೂನ್ ಅಂದ್ರೆ ಏನು, ಈಗ ನಾವು ಯಾವ ವ್ಯಕ್ತಿನ ಅಪ್ರೋಚ್ ಮಾಡ್ತೀವೋ, ನಾವು ಯಾವ ವ್ಯಕ್ತಿಗೆ ನಾವು ಪ್ಲಾನ್ ಪ್ರೆಸೆಂಟೇಷನ್ ಕೊಡಿಸ್ತೀವೋ, ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕಂಪನಿ ನೋಡಿ ಬರಲ್ಲ, ಯಾವುದೇ ಕಾರಣಕ್ಕೂ ಕಂಪನಿ ನೋಡಿ ನಿಮ್ಮ ಒಟ್ಟಿಗೆ ಬರಲ್ಲ. ಅಥವಾ ನಿಮ್ ಬಿಸ್ನೆಸ್ ಪ್ಲಾನ್ ಹೇಳ್ತಾ ಇದೀರಲ್ಲ, ಬಿಸ್ನೆಸ್ ಪ್ಲಾನ್ ಅವ್ನಿಗೆ ಕೂತಿದ್ದ ಜಾಗದಲ್ಲಿ ಅರ್ಥ ಆಗಿರಲ್ಲ, ಅವ್ನಿಗೆ ಅದು ಗೊತ್ತಿರಲ್ಲ. ನೀವು ಪ್ರಾಡಕ್ಟ್ ಬಗ್ಗೆ ಹೇಳ್ತಾಗ ಆ ಪ್ರಾಡಕ್ಟ್ ಬಗ್ಗೆನು ಅವ್ನಿಗೆ ಏನು ತಲೆಗೆ ಹೋಗಲ್ಲ. ಅವ್ನ್ ಏನಾದ್ರು ನಿಮಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದಾಗ ಅವ್ನಿಗೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ಮಾತ್ರ ಅವನಿಗೆ ಗಮನ ವಹಿಸ್ತಾನೆ ಹೊರತು ಇನ್ಯಾವ್ದ್ರ ಬಗ್ಗೆನೂ ವಹಿಸಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ನಿಮ್ಮ ಮಾತಿನ ಒಂದು ಭರವಸೆ, ನಾನ್ ಇದೀನಿ ರೀ, ನಾನ್ ಬೆಳೆಸ್ಕೊಡ್ತೀನಿ, ನಿಮಗೆ ನಾನ್ ಗೆಲ್ಲಿಸ್ಕೊಡ್ತೀನಿ ಅಂತೇಳಿ ನೀವು ಕೊಡುವಂತ ಪ್ರೋತ್ಸಾಹನೆ ಆ ವ್ಯಕ್ತಿಗೆ ನಿಮ್ಗೆ ಬರೋಂಥದ್ದು. ಸೊ ಈಗ 10 ಲಕ್ಷ ರೂಪಾಯಿ ಕಾರ್ ಇದೆ, ಇದಕ್ಕೆ 10 ರೂಪಾಯಿ ಗಾಳಿ ಇಲ್ಲ ಅಂದ್ರೆ ಗಾಡಿ ಮುಂದೆ ಹೋಗುತ್ತಾ? ಯಾವ್ದೇ ಕಾರಣಕ್ಕೂ ಹೋಗಲ್ಲ. ಹಾಗೇನೆ ಸೀನಿಯರ್ಸ್ ಗಳು ಹೇಳಿದ ರೀತಿಯಲ್ಲಿ ಕೆಲಸ ಮಾಡಿ ಗೆಲ್ಲಿಸುವ ಪ್ರವೃತ್ತಿ ಇರೋರೆ ಅಪ್ಲೈನು. ನೋಡಿ, ಇದೊಂದು ಬಹಳ ಅದ್ಭುತವಾದಂತ ಸಾಲಿದು, ಪ್ರತಿಯೊಬ್ರು ಗಮನ ಇಟ್ಕೊಳ್ಳಿ. ಇಲ್ಲಿ ಗೆಲ್ಲಿಸುವಂತ ಪ್ರವೃತ್ತಿ ಇರೋರೆ ನಿಜವಾದ ಅಪ್ಲೈನು. ಸಮರ್ಪಣೆ ಸಮಭಾವನೆ ಇರುವಂತವನೇ ಡೌನ್ ಲೈನ್. ಸೊ ನಾವ್ ಯಾರಿಗೂ ಕೂಡ ಡೌನ್ ಲೈನ್ ಅಂತ ಹೇಳ್ಬೋದು, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಂತಾನೆ ಹೇಳ್ಬೇಕು. ಆದ್ರೆ ಇಲ್ಲಿ ಇರ್ತಕ್ಕಂಥ ಟಾಪಿಕ್ ಏನಪ್ಪಾ ಅಂದ್ರೆ, ಇವತ್ತು ಯಾರು ನಮ್ಮನ್ನ ಇವತ್ತು ಯಾವ ಒಂದು ಇಂಡಸ್ಟ್ರಿಗೆ ಹೋದ್ರು ಯಾರು ಕೂಡ ನಿನ್ನ ಹತ್ರ ನನಗೆ ಇಷ್ಟು ದುಡ್ಡು ಕೊಡ್ತೀನಿ, ನೀನ್ ಈ ಬಿಸ್ನೆಸ್ ಹೀಗೆ ಮಾಡು, ನೀನ್ ಇದ್ರಲ್ಲಿ ಲಕ್ಷಾಂತರ ರೂಪಾಯಿ ಗಳಿಸ್ಬೋದು, ನೀನ್ ಶ್ರೀಮಂತ ಆಗ್ಬೋದು ಅಂತ ಹೇಳಿ ಹೇಳಕ್ ಕೊಡೋರು ಯಾರು ಇಲ್ಲ. ಬಟ್ ಈ ಒಂದು ವಿ ಸ್ಟಾರ್ ಅಲ್ಲಿ ಇವತ್ತು ನಮಗೆ ಹೆಜ್ಜೆಗೂ ಸಪೋರ್ಟ್ ಮಾಡಕ್ಕೆ ನಮ್ಗೆ ಕರ್ಕ ಬಂದಂತ ನಮ್ಮ ಗುರುಗಳಿದ್ದಾರೆ. ಜೊತೆಗೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಪುಷ್ ಅಪ್ ಮಾಡ್ತಾ ನಿಮ್ ಕೈಲಿ ಆಗತ್ತೆ, ಎಸ್ ಮಾಡಿ, ನೀವು ಹಿಂಗೆ ಮಾಡಿ ಅಂತ ಹೇಳಿ ಹೇಳ್ಕೊಡೋದಕ್ಕೆ ನಮ್ಮ ಗುರುಗಳಿದ್ದಾರೆ. ಜೊತೆಗೆ ನಿಮ್ಮ ಹತ್ರ ಎಲ್ಲವೂ ಸಾಧ್ಯತೆ ಇದೆ ಅಂತ ತೋರ್ಸ್ಕೊಡೋದಕ್ಕೆ ನಮ್ಮ MD ಸರ್ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಇರ್ತಕ್ಕಂತ ಸಿಸ್ಟಮ್ ಆಗಿ ನಾವು ಅಳವಡಿಸ್ಕೊಂತ ಬಂದ್ರೆ ಮಾತ್ರ ನಾವು ಗೆಲ್ಲಕ್ ಸಾಧ್ಯ. ಅದೇ ರೀತಿ ಸಮರ್ಪಣೆ ಸಮಭಾವನೆಯಿಂದ ಇರೋನೆ ಒಬ್ಬ ಡೌನ್ ಲೈನ್. ಈಗ
ನಾವೇನಾರು ಅಕಸ್ಮಾತ್ ನಮ್ಮ ಸೀನಿಯರ್ ಹೇಳಿದ ತಕ್ಷಣ ನೀವೇನ್ ಸರ್ ನನಗೆ ಹಂಗ್ ಹೇಳ್ತೀರಿ, ನನಗೇನ್ ಗೊತ್ತಿಲ್ದಿರದ ಅಂತ ಅಂದಾಗ ಅವ್ರ ಮನ್ಸ್ ಏನಾಗುತ್ತೆ ಅಂದ್ರೆ ಅಲ್ಲಿ ಚಿಕ್ಕದಾಗಿ ಹೋಗ್ಬಿಡುತ್ತೆ. ಅವ್ರ ಮನ್ಸಿಗೆ ಬಿಡಪ್ಪ ಇವನಿಗೆಲ್ಲ ಗೊತ್ತಿದೆ, ನಾನು ಇವನ ಹತ್ರ ಏನ್ ಹೇಳೋದು ಅಂತ ಹೇಳಿ ಆ ವ್ಯಕ್ತಿ ತನಗೆ ಗೊತ್ತಿರ್ತಕ್ಕಂಥ ವಿಚಾರನು ಕೂಡ ನಮ್ಮ ಒಟ್ಟಿಗೆ ಹೇಳದೇ ಇದ್ದಾಗ ಆಗ ನಾವ್ ಅಲ್ಲಿ ದೊಡ್ಡ ನಷ್ಟನೇ ಮಾಡ್ಕೊಬಿಡ್ತೀವಿ. ಆದ್ರಿಂದ ಸೀನಿಯರ್ಸ್ ಗಳ ಜೊತೆ ದಿನನಿತ್ಯ ಫೋನ್ ಕರೆಯಲ್ಲಿ ಇರ್ಬೇಕು. ಈಗ ನಮ್ ಸಂತೋಷ್ ಸರ್ ಡೈಲಿ ಒಂದ್ ಫೋನ್ ಕಾಲ್ ಇದ್ದೇ ಇರುತ್ತೆ ಅವ್ರ ಕಡೆಯಿಂದ. ಹೇಗಿದ್ದೀರಾ, ಏನ್ ಸಮಾಚಾರ, ಹೇಗಿದೆ ಟೀಮು, ಹೇಗಿದೆ ನಿಮ್ಮ ಟೀಮ್ ಜೊತೆ ಒಡನಾಟ, ಈ ವಾರ ಏನ್ ಕ್ಲೋಸಿಂಗ್ ಇದೆ, ಸೊ ಈ ವಾರ ಈ ತರ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೆಂಗ್ ಕೂರಿಸ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ನಾಲೆಡ್ಜ್ ಗಳನ್ನ ಕೊಡ್ತಾರೆ. ಅವರ ಒಂದು ಒಡನಾಟ ಯಾವ ತರ ಇದೆ ಅಂದ್ರೆ ಇವತ್ತು ಬ್ರಹ್ಮನೇ ಬಂದ್ ನಿಂತ್ಕೊಂಡು ವಿ-ಸ್ಟಾರ್ ಬೇಡ ನಿನ್ ಬಿಟ್ಬಿಡು ಅಂತ ಅಂದ್ರೂ ಬಿಡೋ ಅಷ್ಟು ಮನಸ್ಥಿತಿ ನಮಗಿಲ್ಲ. ಯಾಕೆಂದ್ರೆ ಕಮ್ಯುನಿಕೇಶನ್ ಆತರ ಇದೆ. ಓಕೆ, ಈಗ ಇಷ್ಟೊತ್ತು ವಿಚಾರಗಳನ್ನ ತಿಳ್ಕೊಂಡ್ರಿ. ಇದರಲ್ಲಿ ಇವಾಗ 8 ಸ್ಟೆಪ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ. 8 ಸ್ಟೆಪ್ ಟ್ರೈನಿಂಗ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಗೆಲ್ಲಬೇಕು ಅಂದ್ರೆ ಡ್ರೀಮ್ ಇರ್ಬೇಕು, ಅದಾದ್ಮೇಲೆ ಲೀಸ್ಟ್ ಇರ್ಬೇಕು, ಇನ್ವಿಟೇಷನ್ ಮಾಡ್ಬೇಕು, ಶೋ ದ ಪ್ಲಾನ್, ಫಾಲೋ ಅಪ್ ಮಾಡ್ಬೇಕು, ಅಬ್ಜೆಕ್ಷನ್ ಇರುತ್ತೆ, ಜೊತೆಗೆ ಹಲವಾರು ವಿಚಾರಗಳಿರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್, ಹಾಗೇನೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬನ್ನಿ. ಓಕೆ, ಈಗ ಡ್ರೀಮ್ ಅಂದ್ರೆ ಏನು? ಡ್ರೀಮ್ ಅಂತ ಅಂದ್ರೆ ರಾತ್ರಿ ನಾವು ಮಲಗ್ದಾಗ ಕನ್ಸಲ್ಲಿ ಬರೋದಲ್ಲ, ಕನ್ಸಲ್ಲ ಅದು. ನಾವು ಮಲಗ್ದಾಗ ಕಾಣುವಂತ ಕನ್ಸಲ್ಲ. ಯಾವ ಕನಸು ನಮ್ಮನ್ನ ನಿದ್ದೆ ಮಾಡಕ್ ಬಿಡಲ್ವೋ ಅದು ನಿಜವಾದ ಕನಸು. ಈಗ ಯಾರಿಗೆ ಕನಸಿಲ್ಲ ಅಂತವ್ರು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಿರ್ತಾರೆ, ಅದು 100% ಸತ್ಯ. ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀವಿ. ನಮಗೆ ಕೂಡ ಅಂತ 300 ರೂಪಾಯಿ ಇರ್ಬೋದು, 400, 500 ರೂಪಾಯಿ, 600 ರೂಪಾಯಿ ಅದೇನಿದೆ ಅದ್ರಲ್ಲಿ ನಮ್ ಜೀವನ ಏನು ನಡೆಯಲ್ಲ. ಆದ್ರೆ ನಾವು ದುಡಿತಾರೆ ಅಂತ ದುಡ್ಮೇಲೆ ಅವನಿಗೆ ಸಾವಿರಾರು ರೂಪಾಯಿ ಬರ್ತಾ ಇರತ್ತೆ. ಅವನ ಕನಸಿಗೋಸ್ಕರ ನಾನ್ ದುಡ್ದು ಸಾಕ್ತಾ ಇರ್ತೀವಿ. ಜೊತೆಗೆ ಯಾರಿಗೆ ಡ್ರೀಮ್ ಇದೆ, ಯಾರಿಗೆ ಟಾರ್ಗೆಟ್ ಇದೆ, ಇಂಥವ್ರು ತನಗೋಸ್ಕರ ಕೆಲಸ ಮಾಡ್ತಾರೆ. 100% ಈ ಮಾತಂತೂ ಸತ್ಯ. ಯಾಕೆಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಸತಿ ನಮಗೆ ಮೀಟಿಂಗ್ ಅಲ್ಲಿ ಸಂತೋಷ ಇರ್ತಿದ್ರು, ಇವ್ರದ್ದು ಇನ್ನೇನ್ ಸ್ವಲ್ಪ ದಿವಸದಲ್ಲಿ ಈ ರ್ಯಾಂಕ್ ಆಗುತ್ತೆ, ಇವ್ರದ್ದು ಇನ್ನೇನ್ ಸ್ವಲ್ಪ ದಿವಸದಲ್ಲಿ ಈ ರ್ಯಾಂಕ್ ಆಗುತ್ತೆ ಅಂತ. ಬಟ್ ನನ್ ಮನ್ಸಲ್ಲಿ ಒಂದ್ ಚಾಲೆಂಜ್ ಇತ್ತು, ಇಲ್ಲ ಇವ್ರಿಗಿಂತ ಫಸ್ಟ್ ನಾನು ಈ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕು, ನಾನು ಮಾಡ್ಲೇಬೇಕು ಅಂತ ಹೇಳಿ ಹಠವಾಗಿ ನಿಂತ್ಕೊಂಡು ಶೆಡ್ಯೂಲ್ ಹಾಕಂದೆ, ನಮ್ ಟೀಮ್ ಜೊತೆಗೆ ವರ್ಕ್ ಮಾಡಿದೆ, ನಾವು ಗೆದ್ದಿದೀವಿ. ಸೊ ಹಾಗಾಗಿ ಇಂಥವ್ರು ತನಗೋಸ್ಕರ ಕೆಲಸ ಮಾಡ್ತಾರೆ, ಅದು 100% ಸತ್ಯ. ಸ್ನೇಹಿತರೆ, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ. ನೋಡಿ, ನಮ್ಮ ಮೈಸೂರ್ ಒಂದ್ ಮಾತು ಹೇಳಿದ್ರು, ನಾವೇನಾರು ಹೊರಗಡೆ ನಾವೇನಾರು ಕೆಲಸ ಮಾಡ್ತಿದೀವಿ ಅಂದ್ರೆ ಅಲ್ಲಿ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿದ್ರೆ ಎಷ್ಟು ಸ್ಯಾಲ್ರಿ ಕೊಡ್ತಾರೋ ಸರ್, ಅದೇ ಕೆಲಸನ ಹಂಗೆ ಕಂಟಿನ್ಯೂ ಕೆಲಸ ಮಾಡ್ತೀನಿ, ನಾನು 24/7 ಕೆಲಸ ಮಾಡ್ತೀನಿ, ನನ್ಗೆ 1 ಡಬಲ್ ಕೊಡಿ ಅಂದ್ರೆ ಯಾರು ಕೊಡಲ್ಲ. ಬಟ್ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವ್ ಏನ್ ಕೆಲಸ ಮಾಡ್ತಿದೀವೋ ಅದನ್ನ ಇನ್ನೂ ಜಾಸ್ತಿ ಮಾಡ್ಕೊಂಡ್ರೆ, ಈಗ ನಾವು ಒಂದು 2 ಅವರ್ ಕೆಲಸ ಮಾಡ್ತೀವ, 4 ಅವರ್ ಕೆಲಸ ಮಾಡಿ, 4 ಅವರ್ ಕೆಲಸ ಮಾಡ್ತೀವಿ, 8 ಅವರ್ ಕೆಲಸ ಮಾಡಿ, ನಮಗೆ 1 ಡಬಲ್ ನಮಗೆ ಇಲ್ಲಿ ಬೆನಿಫಿಟ್ಸ್ ಆಗ್ತಾ ಹೋಗುತ್ತೆ. ಓಕೆ, ಅದೇ ರೀತಿ ಗೋಲ್ ಫಿಕ್ಸ್ ಆಗಿರ್ಬೇಕು. ನಾವು ಯಾವಾಗ್ಲೂ ಗೋಲ್ ಫಿಕ್ಸ್ ಆಗಿರ್ಬೇಕು. ಆ ಗೋಲ್ ಹೆಂಗ್ ಫಿಕ್ಸ್ ಆಗಿರ್ಬೇಕು ಅಂದ್ರೆ ನಾನ್ ಏನ್ ಆಗ್ಬೇಕು, ನನ್ನ ಜೀವನದಲ್ಲಿ ನಾನು ಏನಾದ್ರೂ ಸಾಧಿಸ್ಬೇಕು ಅಂತ ಅನ್ಕೊಳ್ಳೋರು 100% ಗೆಲ್ತಾರೆ. ನಾನು ನನ್ನ ಜೀವನದಲ್ಲಿ ಏನಾದ್ರೂ ಸಾಧಿಸಿಯೇ ತೀರ್ತೀನಿ. ಈಗ ಎಷ್ಟೋ ಜನ ಸ್ವಲ್ಪ ಪ್ರಯತ್ನ ಪಡ್ತಾರೆ, ಅಲ್ಲಿ ಏನಾದ್ರು ಒಂಚೂರು ಎಡವಟ್ ಆಯ್ತು ಅಂದ್ರೆ ಅಯ್ಯೋ ಬಿಡಪ್ಪ, ಇದನ್ನ ನನ್ ಕೈಲಿ ಆಗಲ್ಲ, ಇದ್ ಮುಗೀತು ನಮ್ಮ. ಆದ್ರೆ ಇದನ್ ಏನೇ ಆದ್ರೂ ಕೂಡ ನಾನ್ ಸಾಧ್ಸೇ ತೋರಿಸ್ತೀನಿ ಅಂತೇಳಿ ಛಲವಾಗಿ ನಿಂತ್ಕೊತಾರಲ್ಲ, ಅಂತವ್ರು ಮಾತ್ರ ಇಲ್ಲಿ ಗೆಲ್ತಾರೆ. ಅಂತ ಯಾರು ಗೋಲ್ ಫಿಕ್ಸ್ ಮಾಡ್ಕೊಳ್ತಾರೋ ಆಗ ನಿಮಗೆ 100% ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಬನ್ನಿ ಮೇಡಮ್. ಹಾಗೇನೆ ಗೋಲ್ ಪಟ್ಟಿ ಯಾವ ತರ ಇರ್ಬೇಕು ಅಂತ ಅಂದ್ರೆ, ಫಸ್ಟ್ ಈಗ ಗೋಲ್ ಇರ್ಬೇಕು ಅಂತ ಹೇಳಿದೆ, ಆ ಗೋಲ್ ಇದೆ, ಬಟ್ ನಾವು ಯಾವ ತರ ಮಾಡ್ಬೇಕು, ಎಷ್ಟು ದಿನದೊಳಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದೇ ನಮ್ಮ ಹತ್ರ ಇನ್ನು ಗೋಲ್ ಇಲ್ಲ. ಈಗ ನಾವೇನಾದ್ರು ಒಂದ್ ಕಾರ್ ತಗೋಬೇಕು ಅಂತ ಕನ್ಸಿರುತ್ತೆ, ಯಾವ ಕಾರ್ ತಗೋಬೇಕು ಅನ್ನೋ ಕನ್ಸಿಲ್ಲ, ಯಾವ ಕಲರ್ ಕಾರ್ ತಗೋಬೇಕು ಅನ್ನೋ ಕನ್ಸಿಲ್ಲ, ಯಾವಾಗ ತಗೋಬೇಕು ಅನ್ನೋದು ಕನ್ಸಿಲ್ಲ. ಸೊ ಈ ತರ ಆದ್ರೆ ನಾವು ಗೆಲ್ಲಕ್ಕಾಗಲ್ಲ. ಆದ್ರೆ ಈಗ ಇಲ್ಲಿ ನಾನು ಈಗ ಗೆಲ್ಬೇಕು ಅಂದ್ರೆ ನಾನು 3 ರಿಂದ 6 ತಿಂಗಳಲ್ಲಿ 20,000ದಿಂದ 1,00,000 ತನಕ ನಾನು ದುಡಿತೀನಿ ಅಂತ ಹೇಳಿ ಒಂದು ಗೋಲ್ ಫಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ಅದ್ರಲ್ಲಿ ಸ್ವಲ್ಪ ಕಡಿಮೆನೂ ಆಗ್ಬೋದು, ಹೆಚ್ಚು ಆಗ್ಬೋದು, ಬಟ್ ನಮಗ್ ಗೋಲ್ ಫಿಕ್ಸ್ ಇರ್ಬೇಕು. ಇಷ್ಟ ದಿನದಲ್ಲಿ ಇಷ್ಟು ನಾನು ದುಡಿತೀನಿ ಅಂತ ಹೇಳಿ ಹಠವಾಗಿ ನಾವು ದುಡಿಯೋದಕ್ಕೆ ಏನೇನ್ ಬೇಕೋ ಆ ಪ್ರೋಗ್ರೆಸ್ ನಾವು ಮಾಡ್ಕೋಬೇಕು. 1 ರಿಂದ 2 ವರ್ಷದಲ್ಲಿ 1,00,000ದಿಂದ 10,00,000 ತನಕ ನಾವು ದುಡಿತೀನಿ ಅಂತೇಳಿ
ಒಂದ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬೇಕು. ಆ ಆ ಬಂದಂತ ದುಡ್ಡಿಂದ ನಾನು ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಂತ ಹೋಗ್ಬೇಕು. 2 ರಿಂದ 5 ವರ್ಷದಲ್ಲಿ ನಾನು 10 ಲಕ್ಷದಿಂದ 5 ಕೋಟಿವರೆಗೂ ನಾನು ದುಡಿತೀನಿ ಅಂತ ಈ ರೀತಿ ಪಟ್ಟಿ ಬರೆದು ಮನೆಯ ಗೋಡೆ ಮೇಲೆ ಅಂಟಿಸ್ಬೇಕು. ಸೊ ಈ ತರ ನಾನು ಈ ಗೋಲ್ನ ಈ ಪಟ್ಟಿನ ಮಾಡ್ಕೊಂಡು ನಾವ್ ಎಲ್ಲಿ ಓಡಾಡ್ತೀವಿ, ನಾವು ಮಲಗೋ ಜಾಗದಲ್ಲಿ ಇರ್ಬೋದು ಅಥವಾ ನಮ್ಮ ಹಾಲಲ್ಲಿ ಇರ್ಬೋದು, ಇನ್ನ ಮಿರರ್ ಹತ್ರ ಇರ್ಬೋದು. ಸೊ ಇಲ್ಲಿ ಅಂಟಿಸ್ಬೇಕು. ಅವಾಗ ನಾವು ನೋಡ್ದಾಗೆಲ್ಲ ಅದು ನಮ್ಗೆ ನೆನಪಾಗ್ತಾ ಇರ್ಬೇಕು. ಎಸ್, ಇಲ್ಲ ನಾನು ಬರ್ದಿದ್ದೀನಿ, ಇದನ್ನ ಮಾಡ್ಲೇಬೇಕು ಅನ್ನೋದು ನಮ್ಮಲ್ಲಿ ಮೈಂಡ್ ಸೆಟ್ ಆಗ್ಬೇಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಲೀಸ್ಟ್ ಮಾಡ್ಬೇಕು. ಲೀಸ್ಟ್ ಮಾಡೋದಂದ್ರೆ ಹೆಂಗೆ? ಯಾರನ್ನ ಲೀಸ್ಟ್ ಮಾಡ್ಬೇಕು? ಯಾರಾದ್ರೂ ಒಬ್ರು ಅಲ್ಲಿ ಪಕ್ಕದೂರಲ್ಲಿ ಯಾರೋ ಒಬ್ರು ಪೈಲ್ಸ್ ಇದಾರೆ ಅಂದ ತಕ್ಷಣ ಅವ್ರದ್ದೊಂದು ಲೀಸ್ಟ್ ಬರ್ಕೊಳ್ಳೋದು. ಇನ್ನೊಂದ್ ಪಕ್ಕದೂರಲ್ಲಿ ಯಾರೋ ಒಬ್ರು ಮಂಡಿ ನೋವು ಅಂತವ್ರೆ, ಅವ್ರದ್ದು ಒಂದು ಲೀಸ್ಟ್ ಬರ್ಕೊಂಡು ಫೋನ್ ನಂಬರ್ ಬರ್ಕೊಳ್ಳೋದು. ಸೊ ಈ ತರ ಲೀಸ್ಟ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಾವು 1 ವರ್ಷ ಅಲ್ಲ, ಈ V-Star ಇರೋ ತನಕನು ಕೆಲಸ ಮಾಡ್ತಾ ಹೋದ್ರೆ ನಾವ್ ಯಾವ್ದು ರ್ಯಾಂಕ್ ನ ಪಡಿಯಕ್ ಆಗಲ್ಲ. ಸೊ ಇಲ್ಲಿ ಲೀಸ್ಟ್ ಮಾಡ್ಬೇಕು. ಯಾವ ತರ ಲೀಸ್ಟ್ ಮಾಡ್ಬೇಕು ಅಂದ್ರೆ, ಸಮಾಜದಲ್ಲಿ ಒಳ್ಳೆ ಹೆಸರಿರುವಂತವ್ರನ್ನ ನಾವು ಲೀಸ್ಟ್ ಮಾಡ್ಬೇಕು. ಸೋಷಿಯಲ್ ಸರ್ವಿಸ್ ಮಾಡೋ ಅಂತಾರನ್ನ ನಾವು ಇಲ್ಲಿ ಲೀಸ್ಟ್ ಮಾಡ್ಕೋಬೇಕು. ಈಗ ಸೋಷಿಯಲ್ ಸರ್ವಿಸ್ ಮಾಡೋ ಅಂತಾರು ಒಂದ್ ಮಾತು ಯಾರಿಗಾದ್ರು, ಇಲ್ಲಪ್ಪ ಇದು ತುಂಬಾ ಚೆನ್ನಾಗಿದೆ ತಗಡ ಮಾಡಪ್ಪ ನೀನು ಅಂತ ಅಂದ್ರೆ, ಅಣ್ಣ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಬಿಡೋಣ ಆಯ್ತು ನಾನು ಮಾಡ್ತಿರ್ಬೇಕು. ಸೊ ಆತರ ಸೋಷಿಯಲ್ ಸರ್ವಿಸ್ ಇರೋ ಅಂತ ವ್ಯಕ್ತಿಗಳನ್ನ ನಾವು ಇಲ್ಲಿ ಲೀಸ್ಟ್ ಮಾಡ್ಬೇಕು. ನೆಕ್ಸ್ಟ್ ಎಜುಕೇಶನ್. ಸೊ ವಿದ್ಯಾವಂತರು ಹಾಗೂ ನಮ್ಮ ಕ್ಯಾಟ್ಲಾಕ್ ಅನ್ನ ಓದಲು ಬರ್ಬೇಕು ಅಂತವ್ರನ್ನ ನಾವು ಜಾಯಿನ್ ಮಾಡ್ಸ್ಕೋಬೇಕು. ಅವ್ರು ಏನು ಓದಿಲ್ಲ, ಏನು ಗೊತ್ತಿಲ್ಲ, ಅವ್ರು ಯಾವ್ದೋ ಒಂದ್ ಸಮಸ್ಯೆಗೋಸ್ಕರ ಬಂದ್ರು, ಅವ್ರಿಗೆ ಪ್ರಾಡಕ್ಟ್ ಕೊಟ್ವಿ, ಅವ್ರನ್ನ ಜಾಯಿನ್ ಮಾಡ್ಸ್ಕೊಂಡ್ವಿ, ಅವ್ರನ್ನೇ ನೋಡ್ತಿದ್ವಿ. ನಮ್ ಟೀಮ್ ಡುಪ್ಲಿಕೇಶನ್ ಆಗ್ತಾ ಇಲ್ಲ, ನನಗೆ ದುಡ್ಡು ಬರ್ತಾ ಇಲ್ಲ, ನನ್ ರ್ಯಾಂಕ್ ಆಗ್ತಾ ಇಲ್ಲ ಅಂತ ಹೇಳಿ ಬರೀ ಅವ್ರನ್ನೇ ನೋಡ್ತಾ ಕೂತಿದ್ವಿ. ಅಂತವ್ರನ್ನ ನಾವು ಜಾಯಿನ್ ಮಾಡ್ಸ್ಕೊಂಡ್ರೆ ನಾವ್ ಗೆಲ್ಲಕ್ಕಾಗಲ್ಲ. ಇಲ್ಲಿ ಅಟ್ಲೀಸ್ಟ್ ನಮ್ಮ ಕ್ಯಾಟ್ಲಾಕ್ ನ ಓದಕ್ ಬರೋಂತ ವ್ಯಕ್ತಿಗಳನ್ನ ನಾವು ಇಲ್ಲಿ ಜಾಯಿನ್ ಮಾಡ್ಸ್ಕೋಬೇಕು. ಜೊತೆಗೆ ಫೈನಾನ್ಸಿಯಲಿ ಇವತ್ತು ನಾವು ಒಬ್ಬ ವ್ಯಕ್ತಿಗೆ ನಾವು ಪ್ಲಾನ್ ಕೊಡ್ತಾ ಇದೀವಿ ಅಂತ ಅಂದ್ರೆ ಆ ವ್ಯಕ್ತಿ ಅಟ್ಲೀಸ್ಟ್ 100 SP ಬರೋ ಅಷ್ಟು ನಮ್ಮ ಪ್ರಾಡಕ್ಟ್ ನ ಖರೀದಿ ಮಾಡೋ ಅಷ್ಟು ಶಕ್ತಿ ಇರ್ಬೇಕು ಅವ್ರ ಹತ್ರ. ಅಕಸ್ಮಾತ್ 100 SP ಆಗಲ್ವಾ, 53 SP ಲಾಗಿನ್ ಆಗಂಗಿರ್ಬೇಕು, ಇಲ್ಲ ಅಟ್ಲೀಸ್ಟ್ 26 SP ಲಾಗಿನ್ ಆಗಂಗೆ ಇರೋಂತ ವ್ಯಕ್ತಿನ ನಾವು ಚೂಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅವರು ಅಲ್ಲಿ ಎಷ್ಟೋ ಜನ ಅಯ್ಯೋ ಇಷ್ಟೊಂದಾಗುತ್ತಾ, ಒಂದ್ 1000 ರೂಪಾಯಿ ಆಗೋದಿದ್ರೆ ಕೊಡಿ, ಒಂದ್ 500 ರೂಪಾಯಿ ಸಿಗಂಗಿದ್ರೆ ಕೊಡಿ ಅಂತ ಅನ್ನೋರ್ನೆಲ್ಲ ನಾವ್ ಇಲ್ಲಿ ಲೀಸ್ಟ್ ಮಾಡ್ಕೊಂಡು ಯಾರು ನಾವು ಇಲ್ಲಿ ನಾವು ಕರೆಯಕ್ ಹೋಗ್ಬಾರ್ದು. ಜೊತೆಗೆ ಮೆಂಟಲ್ ಅಂದ್ರೆ ಮಾನಸಿಕವಾಗಿರ್ಬೇಕು, ನಂಬಿಕೆ ಮತ್ತು ತಾಳ್ಮೆ ಇರುವಂತ ಅವ್ರನ್ನ ನಾವು ಲೀಸ್ಟ್ ಅನ್ನ ಮಾಡ್ಕೋಬೇಕು. ಸೊ ಈಗ ವಿಚಾರ ಹೇಳಿದ ತಕ್ಷಣ ಇಲ್ಲಪ್ಪ ನೀನ್ ಹೇಳ್ತಾ ಇದೀಯ ಅಂದ್ಮೇಲೆ ನನಗೆ ನಂಬಿಕೆ ಇದೆ, ನನಗೆ ಭರವಸೆ ಇದೆ, 100% ನಾನು ನಿನ್ ಜೊತೆ ಸಾಥ್ ಕೊಡ್ತೀನಿ ಅನ್ನೋರ್ನ ನಾವು ಇಲ್ಲಿ ಲೀಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬನ್ನಿ ಮೇಡಮ್. ಓಕೆ, ಅದೇ ತರ ನೆಕ್ಸ್ಟ್ ಬಂದ್ರೆ, ಈಗ ಎಷ್ಟೋ ಜನ ಕೇಳ್ತಾರೆ ಸರ್ ನನ್ನ ಹತ್ರ ಕಾಂಟ್ಯಾಕ್ಟ್ ಲಿಸ್ಟೇ ಇಲ್ಲ ಸರ್. ಈಗ ಎಷ್ಟೋ ಜನ ಹೇಳ್ತಾರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲ ಸರ್. ನಾವ್ ಯಾರಿಗೆ ಅಂತ ಹೇಳೋದು? ನಾವೇನ್ ಕಾಡಲ್ಲಿ ಜೀವನ ಮಾಡ್ತಾ ಇದೀವ? ಊರಲ್ಲೇ ತಾನೇ ಜೀವನ ಮಾಡ್ತಿರೋದು, ಜನಗಳ ಜೊತೆನೆ ತಾನೇ ಜೀವನ ಮಾಡ್ತಿರೋದು. ಸೊ ಈಗ ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲ ಅಂತ ಅನ್ನೋರು ಫಸ್ಟ್ ನೀವೇನ್ ಮಾಡಿ, ನಿಮ್ದು ಲವ್ ಮ್ಯಾರೇಜ್ ಆಗಿದ್ರೆ ಬೇಡ, ಲವ್ ಮ್ಯಾರೇಜ್ ಆಗಿದ್ರೆ ಬೇಡ. ನಿಮ್ದು ಅರೇಂಜ್ ಮ್ಯಾರೇಜ್ ಆಗಿದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಫೋಟೋಗ್ರಾಫರ್ನ ಕರ್ಸಿರ್ತಾರೆ, ವಿಡಿಯೋಗ್ರಾಫರ್ನ ಕರ್ಸಿರ್ತಾರೆ, ಆಲ್ರೆಡಿ ಫೋಟೋ ವಿಡಿಯೋಸ್ ಗಳನ್ನ ತೆಗೆದಿರ್ತಾರೆ. ಒಂದ್ಸಲ ನಿಮ್ ಮನೇಲಿ ಇರ್ತಕ್ಕಂಥ ಆಲ್ಬಮ್ ನ ತೆಗೆದ್ ನೋಡಿ. ಇಲ್ಲಿ ನಿಮ್ಮ ನೆಂಟರುಗಳು ಸಿಗ್ತಾರೆ, ಸ್ನೇಹಿತರುಗಳು ಸಿಗ್ತಾರೆ, ಕ್ಲಾಸ್ಮೇಟ್ ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಅವಾಗ ನೀವು ಒಂದು ನೋಟ್ಬುಕ್ ತಗೊಂಡು ಅವ್ರ ಹೆಸರು, ಅವ್ರ ಫೋನ್ ನಂಬರ್, ಅವ್ರ ಹೆಸರು, ಅವ್ರ ಫೋನ್ ನಂಬರ್ ನ ಮೆನ್ಷನ್ ಮಾಡ್ಕೊಂಡು ನೀವು ಪಟ್ಟಿನ ರೆಡಿ ಮಾಡ್ಕೋಬಹುದು. ಸೊ ಈಗ ನಾವು ಪ್ಲಾನ್ ಕೊಡ್ಬೇಕು. ಯಾರಿಗ್ ಪ್ಲಾನ್ ಕೊಡ್ಬೇಕು, ಯಾವ ತರ ಪ್ಲಾನ್ ಕೊಡ್ಬೇಕು? ಈಗ ಆದಷ್ಟು ನಾವು ಕಪಲ್ ಅಂದ್ರೆ ಗಂಡ ಹೆಂಡತಿಗೆ ನಾವು ಒಂದ್ ಮನೆಗೆ ಹೋಗಿ ಗಂಡ ಹೆಂಡತಿಗೆ ನಾವು ಪ್ಲಾನ್ ನ ಕೊಡ್ಬೇಕು. ಅಲ್ಲಿ ನಮಗೆ 100% ನಮಗೆ ಕ್ಲೋಸಿಂಗ್ ಆಗುವಂತ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಈಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಂತ, ಸಮಾಜದಲ್ಲಿ ಒಳ್ಳೆ ಹೆಸರು ಇರೋಂತವ್ರನ್ನು ನಾವು ಇಲ್ಲಿ ತರಬೇಕು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಯಾರೋ ಒಬ್ರು ಜಾಯ್ನ್ ಆಗ್ತಾರೆ, ನಿಮ್ ಊರಲ್ಲಿ ಒಂದ್ 10 ಜನ ಕೂರ್ಸ್ಕೊಳ್ಳಿ, ನಾನು ಬಂದ್ ಪ್ಲಾನ್ ಕೊಡ್ತೀನಿ. ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಕ್ ಹೋಗ್ಬೇಡಿ, ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಕ್ ಹೋಗ್ಬೇಡಿ. ಅಲ್ಲಿ ನೀವು 10 ಜನ ಕೂರ್ಸಿ ಪ್ಲಾನ್ ಕೊಟ್ರಿ ಅಂದ್ರೆ ಅದ್ರಲ್ಲಿ 9 ಜನಕ್ಕೆ ತುಂಬಾ ಚೆನ್ನಾಗಿದೆ, ಇದು ತುಂಬಾ ಮಾಡ್ಬೋದು, ಪ್ಲಾನ್ ತುಂಬಾ ಚೆನ್ನಾಗಿದೆ, ಪ್ರಾಡಕ್ಟ್ ನ ನಾನು ಒಂದ್ಸತಿ ಯೂಸ್ ಮಾಡ್ತೀನಿ ಅಂತ 9 ಜನ ಅಂದ್ರುನು ಒಬ್ಬ ಯಾರು ಅಲ್ಲಿ ಒಂದೊಂದು ನೆಗೆಟಿವ್ ಥಾಟ್ಸ್ ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡ್ದ ಅಂದ್ರೆ ಬಂದಂತ ಇನ್ನು ಉಳಿದಂತ 9 ಜನನು ನಿಮಗೆ ಕಣ್ಣಿಗೆ ಕಾಣಿಸ್ದಂಗ್ ಓಡಾಡ್ತಾರೆ. ಅದಕ್ಕೆ ಗುಂಪಾಗಿ ಯಾವ್ದೇ ಕಾರಣಕ್ಕೂ ಪ್ಲಾನ್ ಗಳನ್ನ ಕೊಡೋದನ್ನ ತುಂಬಾ ಅವಾಯ್ಡ್ ಮಾಡಿ
ಇಲ್ಲಿ ಕಪಲ್ಸ್ ಗಂಡ ಹೆಂಡತಿಗೆ ನಾವು ಪ್ಲಾನ್ ಕೊಡೋದಕ್ಕೆ ಇದ್ ಮಾಡಿ. ಜೊತೆಗೆ ಈಗ ಏನಾರ ಅಕಸ್ಮಾತ್ ಬ್ಯಾಚುಲರ್ ಅವ್ರ ಮದುವೆ ಆಗಿಲ್ಲ, ಅವ್ರ ತಂದೆ ತಾಯಿಗಳ ಜೊತೆ ಕೂರಿಸಿ ನೀವು ಪ್ಲಾನ್ ಪ್ರೆಸೆಂಟೇಷನ್ ಕೊಡಿ, ಅದು ಕೂಡ ನಿಮ್ಗೆ ಸಕ್ಸಸ್ ಆಗುತ್ತೆ. ಜೊತೆಗೆ ಅಂಬಿಷನ್, ಏನಾದ್ರೂ ಸಾಧಿಸ್ಬೇಕು ಅನ್ನೋರ್ಗೆ ನಾವು ಈ ಒಂದು ಇಂಡಸ್ಟ್ರಿಗೆ ನಾವು ತರಬೇಕು. ಈಗ ಪ್ರೊಫೆಷನಲ್ ಯಾವುದೇ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಂಡು ಇರುವವರಿಗೆ ಕೊಡ್ಬೇಕು. ಈಗ ಎಷ್ಟೋ ಜನ ಕೆಲಸ ಮಾಡ್ತಾ ಇದಾರೆ, ಹೊರಗಡೆ ಜಾಬ್ ಮಾಡ್ತಿದ್ದಾರೆ, ಗಾರ್ಮೆಂಟ್ಸ್ ಗೆ ಹೋಗೋದಿರ್ಬೋದು, ಫ್ಯಾಕ್ಟ್ರಿಗಳಿಗೆ ಇರ್ಬೋದು, ಏನೋ ಒಂದ್ ಯಾವ್ದೇ ಒಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಎಷ್ಟೋ ಜನ ಆ ವ್ಯಕ್ತಿಗಳಿಗೆ ಆ ಕೆಲ್ಸನೇ ಇಷ್ಟ ಇರಲ್ಲ. ಏನ್ ಮಾಡ್ತಾರೆ, ವಿಧಿ ಇಲ್ಲ ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆ ಈ ಒಂದು ಪ್ಲಾನ್ ನ ನಾವು ಕೊಟ್ಟು ಈ ಒಂದು ಇಂಡಸ್ಟ್ರಿಗೆ ನಾವು ತರಬಹುದು. ಇಂಥವ್ರು ನಮ್ಮಲ್ಲಿ ಬಂದ್ರೆ ನಿಮ್ಮನ್ನ ಗೆಲ್ಲಿಸ್ತಾರೆ. ಇಲ್ಲ ಅಂದ್ರೆ ನಾವ್ ಎಲ್ಲಿರ್ತೀವೋ ಅಲ್ಲೇ ಇರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ ಇನ್ವಿಟೇಷನ್ ಅಂದ್ರೆ ಹೆಂಗೆ ಮಾಡ್ಬೇಕು. ಇವತ್ತು ನಿಮ್ ಮನೆಯಲ್ಲಿ, ಓಕೆ, ನಮ್ಮ ಮನೆಯಲ್ಲಿ ಒಂದ್ ಮದ್ವೆ ಇದೆ, ಲಗ್ನ ಪತ್ರಿಕೆ ಕೊಡೋದಕ್ಕೆ ನಾವು ಮೊದಲು ಲೀಸ್ಟ್ ಮಾಡ್ಕೊಂತೀವಿ. ಹೆಂಗೆ ಅಂದ್ರೆ ನಾನ್ ಮಗ್ಗೆಯಿಂದ ಹೊರಟ್ರೆ ಆಂದಿವೆ ಹೋಗ್ತಾ ಈ ಊರ್ ಸಿಗುತ್ತೆ, ಆ ಊರಲ್ಲಿ ಹೋಗಿ ನಾನು ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದ್ ಊರಿಗೆ ಹೋಗ್ತೀವಿ, ಅಲ್ಲಿ ಇನ್ವಿಟೇಷನ್ ಕೊಟ್ಕೊಂಡು ಇನ್ನೊಂದ್ ಊರಿಗೆ ಹೋಗ್ತೀವಿ. ಸೊ ಈ ತರ ನಾವು ರೂಟ್ ಮ್ಯಾಪ್ ಅನ್ನ ಹಾಕಂತೀವಿ. ಅಡ್ಡಾದುಡ್ಡಿ ಸಿಕ್ತವ್ರಿಗೆಲ್ಲ ನಾವು ಕೊಡಕ್ ಹೋಗಲ್ಲ, ಒಂದ್ ರೂಟ್ ಮ್ಯಾಪ್ ಹಾಕಂತೀವಿ. ಜೊತೆಗೆ ನಾವ್ ಅಲ್ಲಿ ಕೊಡ್ಬೇಕಾದ್ರೆ ಇಷ್ಟ ತಾರೀಕಿಗೆ ಮದುವೆ ಇದೆ ಬಂದ್ಬಿಡಪ್ಪ ಅಂತೇಳಿ ನಾವು ಕರೆಯಲ್ಲ. ನಾವು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ನಯಾ ವಿಷಯವಾಗಿ ಮಾತಾಡಿ, ಸರ್ ಇಷ್ಟನೇ ತಾರೀಕಿಗೆ ಮದುವೆ ಫಿಕ್ಸ್ ಆಗಿದೆ, ಖಂಡಿತವಾಗ್ಲು ನೀವು ಫ್ಯಾಮಿಲಿ ಸಮೇತರಾಗಿ ಬರ್ಬೇಕು ಸರ್, ಮಿಸ್ ಮಾಡಂಗಿಲ್ಲ ಸರ್ ಅಂತೇಳಿ ಮೇಡಮ್ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ. ಹಾಗೆ ಅಲ್ಲೂ ನಾವು ನಯ ವಿನಯವಾಗಿ ನಾವು ಮಾತಾಡಿ ಕೊಡ್ಬೇಕು. ಎಷ್ಟೋ ಜನರಿಗೆ ಕೊಡ್ಬೇಕು ಅಂತ ಲೀಸ್ಟ್ ಮಾಡಿದ ಮೇಲೆ ಮನೆಯಲ್ಲಿ ಸುಮ್ಮನೆ ಕೂರೋದಿಲ್ಲ. ನಾವು ಆ ಲೀಸ್ಟ್ ಮಾಡ್ಕೊಂಡ್ಮೇಲೆ ಮನೇಲಿ ಸುಮ್ಮನೆ ಕೂರಲ್ಲ, ಮನೆಗೆ ಹೋಗಿ ಮದುವೆಗೆ ಇನ್ವಿಟೇಷನ್ ಕೊಡ್ತೇವೆ. ಯಾವ ರೀತಿ ಅವರನ್ನ ಮದುವೆಗೆ ಇನ್ವಿಟೇಷನ್ ಕೊಟ್ಟು ಕರಿತೀವೋ ಅದೇ ತರ ಕೂಡ ಪ್ರತಿ ವಾರದ ತರಬೇತಿಗೆ ಕರ್ಕೊಂಡ್ ಬರ್ಬೇಕು. ಎಷ್ಟೋ ಜನ ನನ್ನ ಸ್ಟೇಟಸ್ ನೋಡ್ತಾ ಇರ್ತಾರೆ, ಆ ಸ್ಟೇಟಸ್ ನೋಡ್ತಾ ಇರ್ತಾರೆ ಅಂದ್ ಮಾತ್ರಕ್ಕೆ ನನ್ ಭಾನುವಾರದ BOP ಇಮೇಜ್ ಬಂದಿರುತ್ತೆ ಅಷ್ಟೇ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಅದನ್ನ ಫಾರ್ವರ್ಡ್ ಮಾಡ್ಬಿಡೋದು ಅವ್ರಿಗೆ. ಅವ್ರು ಅದನ್ನ ನೋಡ್ಕೊಂಡ್ ಬರ್ತಾರ? ಯಾರಿಲ್ಲ. ನನ್ನ ಸ್ಟೇಟಸ್ ಅನ್ನ ಇಷ್ಟು ಜನ ನೋಡ್ತಾ ಇದ್ದೀರಲ್ಲ, ನೀವು ಇಂತ ಒಂದು ಕಾರ್ಯಕ್ರಮ ಇದೆ ಬಂದ್ಬಿಡಿ ಅಂತೇಳಿ ಸ್ಟೇಟಸ್ ಎಲ್ಲ ಹಾಕೊಳ್ಳೋದು. ಬರ್ತಾರ? ಯಾವ್ದೇ ಕಾರಣಕ್ಕೂ ಬರಲ್ಲ. ನಾವು ಮನೆಗೆ ಹೋಗಿ ಇದ್ರ ಬಗ್ಗೆ ಒಂದು ಆರೋಗ್ಯದ ವಿಚಾರವಾಗಿ ಒಂದು ಕಾರ್ಯಕ್ರಮ ಇದೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಉಚಿತವಾಗಿ ತಿಳಿಸ್ಕೊಡ್ತಾರೆ ಆರೋಗ್ಯದ ಬಗ್ಗೆ, ಬನ್ನಿ ತಿಳ್ಕೊಳ್ಳಿ ಅಂತೇಳಿ ನಾವು ಕರಿಬೇಕು. ಇದಕ್ಕೆ ನೆಟ್ವರ್ಕ್ ಆಫ್ ದ ಕಂಪನಿ ಅನ್ನುತ್ತಾರೆ. ಓಕೆ, ಅದೇ ರೀತಿ ಇನ್ವಿಟೇಷನ್ ಮಾಡಿದ ನಂತರ ಅವರು ಏನ್ ಕಂಪನಿ ಅಂತ ಕೇಳ್ತಾರೆ, ಯಾವ ತರ ಕೆಲಸ ನಿಮ್ಮಲ್ಲಿ ಅಂತ ಕೇಳ್ತಾರೆ, ಇನ್ವೆಸ್ಟ್ಮೆಂಟ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆ ನಾವು ಹೇಳ್ಬೇಕು. ಈಗ ಎಷ್ಟೋ ಜನ ಇನ್ವಿಟೇಷನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಬಹಳಷ್ಟು ಜನ ಇಡೋದಿಲ್ಲೇನೆ. ನಾವ್ ಯಾರಿಗೊಬ್ರಿಗೆ ಇನ್ವಿಟೇಷನ್ ಮಾಡಿರ್ತೀವಿ, ಆ ವ್ಯಕ್ತಿ ಏನ್ ಕಂಪನಿ ಅಂದ ತಕ್ಷಣನೇ ಅಲ್ಲಿ ಇದು ನಮ್ ಚಿಕ್ಕಮಂಗ್ಳೂರ್ ಕಂಪನಿ V-Star ಅಂತೇಳಿ ಅಂತ ಹೇಳ್ಬಿಡ್ತೀವಿ. ಅಲ್ಲಿ ಯಾವ ತರ ಕೆಲ್ಸ, ಏನಿಲ್ಲಪ್ಪ, ನೀನ್ ಬರೀ ನೀನ್ ಪ್ರಾಡಕ್ಟ್ ತಗೊಂಡು ನಿನ್ ಕಡೆಯಿಂದ 3 ಜನ ಸೇರ್ಸು, ನಿನಗ್ ದುಡ್ಡು ಬರುತ್ತೆ. ಅವ್ರು 3 ಜನ ಸೇರಿಸ್ತಾರೆ, ದುಡ್ಡು ಬರುತ್ತೆ. ಅವ್ರು 3 ಜನ ಸೇರಿಸ್ತಾರೆ, ದುಡ್ಡು ಬರುತ್ತೆ. ಇದು ಹಿಂಗೆ ಜನ ಸೇರ್ಸ್ಕೊಂಡ್ ಹೋಗೋದು, ಇದು ಹಂಗೆ ಅಂತೇಳಿ ನಾವ್ ಹೇಳ್ತೀವಿ. ಯಾವ್ದೇ ಕಾರಣಕ್ಕೂ ಆ ತಪ್ಪುಗಳನ್ನ ಮಾಡಬಾರ್ದು. ಇನ್ವಿಟೇಷನ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಸೊ ಈಗ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ ಕೇಳ್ತಾರೆ. ನಾವು ಆಲ್ರೆಡಿ ಹೇಳ್ಬಿಟ್ಟಿರ್ತೀವಿ, ಏನಿಲ್ಲಪ್ಪ, ಒಂದ್ 16,000-17,000 ರೂಪಾಯಿ ಕೊಟ್ಟು ಪ್ರಾಡಕ್ಟ್ ತಗೊಳ್ಳೋದಷ್ಟೇ. ಇದಕ್ಕೆ ನಾವು ಹೇಳ್ಬೇಕು, ನೋಡಪ್ಪ, 21ನೇ ಶತಮಾನದಲ್ಲಿ ಪ್ರತಿಯೊಬ್ರು ಕೂಡ ಈ ಬಿಸ್ನೆಸ್ ಮಾಡಲೇಬೇಕು ಅಂತ ಒಂದು ಟ್ರೆಂಡ್ ಇರ್ತಕ್ಕಂತ ಬಿಸ್ನೆಸ್ ಇದು. ನೋಡಿ, ಇದನ್ನ ದಯವಿಟ್ಟು ಮನದಟ್ಟು ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ. ಸೊ ನಾವು ಕೆಲವ್ರಿಗೆ ಹೇಳ್ಬೇಕಾದ್ರೆ ಕ್ಯೂರಿಯಾಸಿಟಿನ ಹುಟ್ಸಲ್ಲ. ಈಗ ಟಿವಿನಲ್ಲಿ ಒಂದ್ ಸೀರಿಯಲ್ ನೋಡ್ತಾ ಕೂತಿರ್ತೀರಾ, ಅಥವಾ ಯಾವ್ದೋ ಒಂದು ದೆವ್ವದ ಸಿನಿಮಾ ನೋಡ್ತಾ ಇರ್ತೀರಾ. ಆ ದೆವ್ವ ಬರೋದ್ಕಿಂತ ಮುಂಚೆ ಅಲ್ಲಿ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ, ಶಾಂತವಾಗಿರ್ತಕ್ಕಂಥ ಮ್ಯೂಸಿಕ್. ನಾವು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಆ ಒಂದು ಬರೋ ಮೂಮೆಂಟ್ ಅಲ್ಲಿ ಒಂದ್ ಮ್ಯೂಸಿಕ್ ಬರ್ತಾ ಇರುತ್ತೆ. ಈಗ ಬಂತೇನೋ ಅಂತೇಳಿ ಕಾತರದಿಂದ ಕಾಯ್ತಾ ಇರ್ತೀವಿ. ಅದೇ ತರ ಸೊ ನಾವು ಒಬ್ಬರಿಗೆ ಪ್ರೆಸೆಂಟೇಷನ್ ನಾವು ಇನ್ವಿಟೇಷನ್ ಮಾಡ್ತಿದೀವಿ ಅಂದ್ರೆ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಏನೋ ತುಂಬಾ ಸರಳವಾಗಿ ಕರೆದ್ ಬಿಡ್ತೀವಿ, ಆದ್ರೆ ಆತರ ಕರೆದಾಗ ಏನಾಗುತ್ತೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಬರಲ್ಲ. ನೋಡಿ, ಇದ್ರಲ್ಲಿ ಕೊಟ್ಟಿದ್ದಾರೆ,
21ನೇ ಶತಮಾನದಲ್ಲಿ ಪ್ರತಿಯೊಬ್ರು ಕೂಡ ಈ ಬಿಸ್ನೆಸ್ ಮಾಡ್ಲೇಬೇಕು ಅಂತ ಟ್ರೆಂಡ್ ಇರ್ತಕ್ಕಂಥ ಬಿಸ್ನೆಸ್ ಇದು ಅಂತೇಳಿ ನಾವು ಕರಿಬೇಕು. ಕಾಮರ್ಸ್, IT ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ ಈ ರೂಪಾಯಿ ಇಲ್ಲ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತೇಳಿ ನಾವು ಅವ್ರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಬೇಕು. ಮತ್ತೆ ಜೊತೆಗೆ ರಸ್ತೆಗಳಲ್ಲಿ ನಿಂತು ಪ್ಲಾನ್ ಹೇಳ್ಬಾರ್ದು. ನಾವು ತುಂಬಾ ಸತಿ ನೋಡಿರ್ತೀವಿ, ನಾವು ತುಂಬಾ ಜನ ಜೊತೆ ಹೋಗಿದೀವಲ್ಲ, ಅವಾಗ ಹೇಳ್ತಿರ್ತಾರೆ ಅವ್ರೆಲ್ಲ ಸರ್ ನಮ್ ಸೀನಿಯರ್ ಬಂದಿದ್ದಾರೆ ಬನ್ನಿ ಅಂತ. ಇಲ್ಲ ರೀ ನಂಗೆ ಈಗ ಟೈಮ್ ಇಲ್ಲ ಸರ್, ಒಂದ್ 5 ನಿಮಿಷ ಬಂದೋಗಿ ಸರ್, ಒಂದ್ 10 ನಿಮಿಷ ಬಂದೋಗಿ ಅಂತ. ಅಕಸ್ಮಾತ್ ಅವ್ರ ಕಾಟ ತಡಿಯಕ್ಕಾಗ್ದಲ್ಲ ಆ ವ್ಯಕ್ತಿ ಬಂತು ಅಂದ್ರೆ ಸರಿ ಅದೇನ್ ಹೇಳಿ ನಂಗೆ ಟೈಮ್ ಇಲ್ಲ ಬೇಗ ಹೋಗ್ಬೇಕು ಅಂದಾಗ ಸರ್ ಒಂದ್ 5 ನಿಮಿಷ ಹೇಳ್ಬಿಡಿ ಸರ್ ಅಂತೇಳಿ ಅಲ್ಲಿ ಹಿಂಸೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯ ಮನಸ್ಥಿತಿ ಹೆಂಗಿದೆ ಅಂತ ನೋಡ್ಕೊಂಡು ಆ ವ್ಯಕ್ತಿಯಿಂದ ಪರ್ಮಿಷನ್ ತಗೋಬೇಕು. ನಾವು 30 ಮಿನಿಟ್ಸ್ ಅಥವಾ 45 ಮಿನಿಟ್ಸ್ ಅಥವಾ 1 ಅವರ್ ಟೈಮ್ ತಗೊಂಡು ಕೂರ್ಸ್ಕೊಂಡು ಫೇಸ್ ಟು ಫೇಸ್ ನಾವು ಆರಾಮಾಗಿ ನಾವು ಮಾತಾಡ್ಸಿ ಪ್ಲಾನ್ ಗಳನ್ನ ಕೊಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ರಸ್ತೆಗಳಲ್ಲೇ ಪ್ಲಾನ್ ಕೊಡೋದು. ಏನು ಸಿಕ್ಕಿಲ್ಲ ನನ್ನ ಹತ್ರ ಅಲ್ಲಿ ಬರತ್ ತೋರ್ಸಕ್ಕೆ, ನಾ ಬಸ್ಸಲ್ಲಿ ಬಂದಿದ್ದೆ, ಆ ಬಸ್ ಟಿಕೆಟ್ ಒಂದಿತ್ತು, ಆ ಬಸ್ ಟಿಕೆಟ್ ಮೇಲೆ ಬರತ್ ತೋರ್ಸೋದು, ರೈಟ್ ಅಲ್ಲಿ ಒಂದು ಲೆಫ್ಟ್ ಅಲ್ಲಿ ಒಂದು, ಹಿಂಗ್ ಮಾಡ್ಕಂದ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ರಸ್ತೆ ಬದಿಗಳಲ್ಲಿ ನಿಂತು ಪ್ಲಾನ್ ಹೇಳ್ಬೇಡಿ. ಮತ್ತೆ ಜೊತೆಗೆ ಪಾರ್ಕ್ ಗಳಲ್ಲಿ ಕೂತ್ಕೊಂಡು ಹೇಳೋದು ಈ ತರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಮತ್ತೆ ಜೊತೆಗೆ ಲಾಗಿನ್ ಆಗಿ ಅಂತೇಳಿ ಅರ್ಜೆಂಟ್ ನಾವು ಮಾಡಬಾರ್ದು. ಬಟ್ ಅವ್ರ ಕನಸು ಏನಿದೆ ಆ ಕನಸಿನ ಬಗ್ಗೆ ಮಾತಾಡಿದಾಗ ಆಟೋಮೆಟಿಕ್ ಆಗಿ ಆ ವ್ಯಕ್ತಿನೇ ನಮಗೆ ಹಿಂದೆ ಬೀಳ್ತಾನೆ. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಓಕೆ, 5 ರೂಲ್ಸ್ 8 to 20 ಫಾರ್ಮುಲಾ. 100 ಜನರಿಗೆ ಪ್ಲಾನ್ ಹೇಳಿದ್ರೆ 20 ಜನ ಬರ್ತಾರೆ. ಸೊ ಇದು ಆಲ್ರೆಡಿ ಒಂದು ಸರ್ವೆನೇ ಇದೆ, ಸರ್ವೆ ಮಾಡಿದ್ದಾರೆ. ಈಗ ತುಂಬಾ ಜನ ಹೇಳ್ತಾರೆ ಸರ್ ನಾನು ಇವತ್ತು ಯುವಪಿಗೆ 50 ಜನ ಕರೆದಿದ್ದೆ, ಬಂದರೆ 3 ಜನ. ಅದು ವಾಸ್ತವಿಕವಾಗಿ ಅದೇ ಅಷ್ಟೇನೆ. ಮತ್ತೆ ಜೊತೆಗೆ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರೋದಿಲ್ಲ. ಅದಕ್ಕೆ ಈಗ ಕೆಲವೊಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ತುಂಬಾ ಜನ ಕರೆದಿದ್ರಿ, ಅವ್ರು ಬರ್ತಾ ಇಲ್ಲ ಅಂದ್ರೆ ನಿಮಗೋಸ್ಕರ ಒಬ್ಬ ಒಳ್ಳೆ ವ್ಯಕ್ತಿನ ದೇವ್ರು ಸೃಷ್ಟಿ ಮಾಡಿರ್ತಾನೆ. ನಾವು ವೆಯ್ಟ್ ಮಾಡ್ಬೇಕಷ್ಟೇ. ಆ ವೆಯ್ಟ್ ಮಾಡಿದಾಗ ಸೊ ಯಾವ ವ್ಯಕ್ತಿಯಿಂದ ಯಾವ ರೀತಿ ಬದಲಾಗುತ್ತೆ, ಯಾವ ರೀತಿ ನಮ್ಮ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ನಮಗೇನ್ ಕನ್ಸ್ ಬಿದ್ದಿರಲಿಲ್ಲ, ನಮ್ ಟೀಮಲ್ಲಿ ನಮ್ಮ ಲೋಕೇಶ್ ನಾಯಕ್ ನನಗೆ ಸಿಗ್ತಾರೆ, ಅವರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸ್ಟಾರ್ಟಿಂಗ್ ಇಂದ ಬಂದಾಗ ನಾನು ಕೂಡ ನೆಗೆಟಿವ್ ಆಗಿದ್ದೆ. ನಾನು ತುಂಬಾ ದಿನಗಳಾಯ್ತು, ನಮ್ದು ರ್ಯಾಂಕ್ ಆಗ್ಲಿಲ್ಲ, ಇನ್ಕಮ್ ಬರ್ಲಿಲ್ಲ. ನಾನು ತುಂಬಾ ಜನ ಕೇಳ್ತಾ ಇದ್ದೀನಿ, ಯಾರು POP ಬರ್ತಾ ಇಲ್ಲ ಅಂತೇಳಿ ನಾನು ಅನ್ಕೊಂತ ಇದ್ದೆ. ನಮ್ಮ ಸರ್ ಜೊತೆ ನಾನು ಡಿಸ್ಕಸ್ ಮಾಡಿದೆ. ನಮ್ ಸರ್ ಒಂದೇ ಮಾತಾಡಿದ್ರು, ಇಲ್ಲ ಸರ್ ವೆಯ್ಟ್ ಮಾಡಿ, ನೀವು ಇಷ್ಟೆಲ್ಲ ನಿಮಗೆ ಕರೆದ್ರು ನಿಮ್ಗೆ ಸಕ್ಸಸ್ ಆಗ್ತಾ ಇಲ್ಲ, ಹಿಡಿದ ಕೆಲ್ಸ ಕೈ ಹತ್ತಾ ಇಲ್ಲ ಅಂದ್ರೆ ಮುಂದೊಂದ್ ದಿವಸ ನಿಮ್ಗೆ ಒಂದ್ ಒಳ್ಳೆ ದಿನ ಕಾಯ್ತಾ ಇದೆ, ಒಬ್ಬ ಒಳ್ಳೆ ವ್ಯಕ್ತಿ ಸಿಗ್ತಾನೆ, ವೆಯ್ಟ್ ಮಾಡಿ ಎಲ್ಲೂ ಕೂಡ ನೆಗೆಟಿವ್ ಆಗ್ಬೇಡಿ ಅಂತೀನಿ. ಸೊ ನನಗೆ ಆಕಸ್ಮಿಕವಾಗಿ ಲೋಕೇಶ್ ನಾಯಕ್ ಅನ್ನೋ ವ್ಯಕ್ತಿ ಸಿಕ್ಕಿರೋ, ಆ ವ್ಯಕ್ತಿಯಿಂದ ಇಡೀ ಭದ್ರಾವತಿನಲ್ಲಿ ಒಂದು ನೆಲೆ ಊರಾಗಕ್ಕೆ ಅವಕಾಶ ಸಿಕ್ತು. ಅದಾದ್ಮೇಲೆ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತಾ ಯಾವ್ದೋ ಒಂದು ಆಕಸ್ಮಿಕವಾಗಿ ನಾವು ಹೋಗಿ ಊಟಕ್ಕೆ ಅಂತ ಹೋದಾಗ ಶಿವಮ್ಮ ಮೇಡಮ್ ಅಂತ ಒಬ್ರು ಪರಿಚಯ ಆದ್ರು. ಸೊ ಅವರಿಂದನೂ ಕೂಡ ನಮಗೆ ಬಿಸ್ನೆಸ್ ನಮಗೆ 1 to double ಬಂತು. ಸೊ ಈ ತರ ಎಲ್ಲಿ ನಾವು ವೆಯ್ಟ್ ಮಾಡ್ಬೇಕು. ಆ ವೆಯ್ಟ್ ಮಾಡಿದಾಗ ನೀವು ನಿಮ್ಮ ಕೆಲಸವನ್ನ ನಿಲ್ಲಿಸ್ಬೇಡಿ. ನೋಡಿ, ಯಾರ್ಯಾರು ಬಂದಿಲ್ಲ ಅಂದ್ ಮಾತ್ರಕ್ಕೆ ನೀವು BOP ಹೋಗೋದ್ ನಿಲ್ಲಿಸಬಾರ್ದು, FIM ಹೋಗೋದನ್ನ ನಿಲ್ಲಿಸಬಾರ್ದು. ಯಾವ್ದೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮುಂದುವರಿಸ್ತಾ ಇರ್ಬೇಕು. ಈಗ ಶೋ ದ ಪ್ಲಾನ್ ಅಂತೆ. ಸೊ ಒಬ್ರು ಹೇಳ್ತಿದ್ರು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ. ಈಗ ಹಾಸ್ಪಿಟಲ್ ಅಲ್ಲಿ ಒಬ್ರು ನರ್ಸ್ ಇದಾರೆ ಅಂದ್ರೆ ಆ ನರ್ಸ್ ಪ್ರತಿ ಒಂದು ಬೆಡ್ಡಿಗೆ ಹೋಗ್ಬಿಟ್ಟು ಅವ್ರು ಏನ್ ಕೇಳ್ತಾರೆ, ಮಾತ್ರೆ ಕುಡಿದ್ರ, ಇಂಜೆಕ್ಷನ್ ತಗಂದ್ರ, ತಿಂಡಿ ತಿಂದ್ರ ಅಂತಾನೆ ಕೇಳೋದು. ಸೊ ಅಕಸ್ಮಾತ್ ಆ ಬೆಡ್ ಪೇಷಂಟ್ ಏನಾದ್ರು ತೀರೋದ ಅಥವಾ ಏನಾದ್ರು ಡಿಸ್ಚಾರ್ಜ್ ಆಗ್ಬೋದ ಅಂದ್ರೆ ಅವ್ರು ಬೇಜಾರಾಗಿ ಕೂರಲ್ಲ. ಆ ಬೆಡ್ಡಿಗೆ ಇನ್ನೊಬ್ರು ಬರ್ತಾರೆ, ಅವ್ರನ್ನು ಕೂಡ ಅವ್ರು ಅದೇ ತರ ಮಾತಾಡೋದು, ಇಂಜೆಕ್ಷನ್ ತಗಂದ್ರ, ಮಾತ್ರೆ ಕುಡಿದ್ರ, ತಿಂಡಿ ತಿಂದ್ರ ಅಂತಾನೆ ಕೇಳೋದು. ಸೊ ಇದೇ ತರ ನಮ್ ಕೆಲ್ಸನೂ ಕೂಡ ಡೈಲಿ ಶೋ ದ ಪ್ಲಾನ್ ಪ್ರತಿಯೊಬ್ಬರನ್ನು ನಾವು ಡೈಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ಬೇಕು. ನಮ್ ಪ್ಲಾನ್ ಪ್ರೆಸೆಂಟೇಷನ್ ಇದೆ, ಅದನ್ನ ನಾವು ಕೊಡ್ತಾ ಇರ್ಬೇಕು. ಶೋ ದ ಪ್ಲಾನ್ ಹೇಳಲು ಹೋಗುವಾಗ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗ್ಬೇಕು. ಫಸ್ಟ್ ಆಫ್ ಆಲ್ ಇದನ್ನ ಮೇನ್ ತಿಳ್ಕೊಳ್ಳಿ. ನಮ್ಮಲ್ಲಿ ಈ ಬದಲಾವಣೆಗಳು ಬಂದಿಲ್ಲ ಅಂದ್ರೆ ನಾವು ಗೆಲ್ಲಕ್ಕಾಗಲ್ಲ. ಯಾವ ತರ? ಡ್ರೆಸ್ ಕೋಡ್, ವೆರಿ ವೆರಿ ಇಂಪಾರ್ಟೆಂಟ್. ಡ್ರೆಸ್ ಕೋಡ್ ಜೊತೆಗೆ ಟೈಮ್ ಪಂಚುಯಾಲಿಟಿ, ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡ್ಬೇಕು.
ಜೊತೆಗೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಟೆಸ್ಟಿಮನಿಗಳನ್ನ ನಾವು ವಿಡಿಯೋಗಳನ್ನ ಇಟ್ಕೋಬೇಕು. ಓಕೆ, ಅದೇ ರೀತಿ ಡಾಕ್ಟರ್ಗಳು ವೈಟ್ ಶರ್ಟ್ ಹಾಕೊಂಡಲ್ಲೇ ಬಂದ್ರೆ, ಟೆಸಸ್ಕೋಪ್ ಇಲ್ದಲ್ಲೇ ಬಂದ್ರೆ ಅವ್ರಿಗೆ ಬೆಲೆ ಸಿಗಲ್ಲ. ಅದೇ ತರ ಲಾಯರ್ಗಳು ಕೂಡ ಅವ್ರದ್ದು ಕಪ್ಪು ಕೋಟ್ ಏನಿದೆ ಅದನ್ನ ಹಾಕ ಬಂದಾಗ್ಲೇ ಲಾಯರ್ಗಳಿಗೆ ಬೆಲೆ. ಸೊ ಅದೇ ತರ ನಾವು ಕೂಡ ಒಳ್ಳೆ ನೀಟ್ನೆಸ್ ಆಗಿ ಇರೋಂತ ಬಟ್ಟೆನೆ ನಾವು ನೀಟಾಗಿ ಐರನ್ ಮಾಡ್ಕೊಂಡು ಆ ಶೂ ವೇರ್ ಮಾಡ್ಕೊಂಡು ನಾವು ನೀಟಾಗಿ ಹೋದ್ರೆ ಸೊ ನಮಗೂ ಕೂಡ ಅಲ್ಲಿ ವ್ಯಕ್ತಿಗಳು ಸ್ಪಂದಿಸ್ತಾರೆ. ಅದೇ ರೀತಿ ಟೈಮ್ ಪಂಚಾಲಿಟಿ. ಸೊ ಈ ಟೈಮ್ ಫಾಲೋ ಅಪ್ ಮಾಡೋದು ಬಹಳ ಮುಖ್ಯ ಸ್ನೇಹಿತರೆ. ನೀವು ಸಕ್ಸಸ್ ಆಗ್ಬೇಕಾ, ಜನರು ನಿಮಗೆ ಬೆಲೆ ಕೊಡ್ಬೇಕಾ, ಹಾಗಾದ್ರೆ ಟೈಮ್ ಫಾಲೋ ಅಪ್ ಮಾಡಿ. ಮೀಟಿಂಗ್ ಗಳನ್ನು 1:30 ಒಳಗಡೆ ಮುಗಿಸಿ. ಈಗ ನಾವು ಯಾರಿಗೊಬ್ರಿಗೆ ಟೈಮ್ ಕೊಟ್ಟಿರ್ತೀವಿ 10 ಗಂಟೆಗೆ ಬರ್ತೀವಿ ಅಂತ. ಸೊ ನಾವು 11 ಗಂಟೆಗೆ ಆ ಜಾಗಕ್ಕೆ ಹೋದಾಗ ಅಲ್ಲಿ ಬಂದಂತ ವ್ಯಕ್ತಿಗಳಿಗೆ ಅವರು ಕೂಡ ಪೇಷನ್ಸ್ ಇರಕ್ಲ, ಕೂತ್ಕೊಂಡ್ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಕ್ಲ. ಅದಕ್ಕೋಸ್ಕರ ನಾವು ಟೈಮ್ ಪಂಚಾಲಿಟಿನ ಅಳವಡಿಸ್ಕೋಬೇಕು. ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ ಇರ್ಬೋದು, ಅಥವಾ ನಾವು ಯಾರಿಗಾರು ಟೈಮ್ ಕೊಟ್ಟಿದ್ವಿ ಅಂದ್ರೆ ಅವ್ರಿಗೆ ಏನ್ ಟೈಮ್ ಕೊಟ್ಟಿದ್ವೋ ಅಲ್ಲಿ ನಾವು 5-10 ನಿಮಿಷ ಮುಂಚೆನೆ ನಾವು ಇರ್ಬೇಕು. ನೀವು ಟೈಮ್ಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಟೈಮ್ ನಿಮಗೆ ಬೆಲೆ ಕೊಡೋದಿಲ್ಲ. ಅದೇ ತರ ಡಿಸಿಪ್ಲಿನ್ ಅಂದ್ರೆ ಹೆಂಗೆ, ನಾವು ಮಾತಾಡುವಾಗ ಒಳ್ಳೆ ಮಾತುಗಳನ್ನ ಆಡ್ಬೇಕು. ಮೀಟಿಂಗ್ ಗಳಲ್ಲಿ ಕುಳಿತಿರುವಾಗ ಅತ್ತ ಇತ್ತ ಓಡಾಡಬಾರ್ದು. ಮೀಟಿಂಗ್ ನಲ್ಲಿ ಇರುವಾಗ ಮೊಬೈಲ್ ನಲ್ಲಿ ಆಟ ಆಡಬಾರ್ದು. ಮೀಟಿಂಗ್ ಗಳಿಗೆ ಹೋಗುವಾಗ ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಹೋಗ್ಬೇಕು. ಓಕೆ, ಈಗ ಎಷ್ಟೋ ಜನ ಮೀಟಿಂಗ್ ಅಂತ ಬಂದಿರ್ತಾರೆ. ಭಾನುವಾರ POP ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈಗ ಬಂದಂತ ಹೊಸಬ್ರಲ್ಲ ಪಾಪ, ಅವ್ರ ಹೊಸಬ್ರಿಗೆ ಏನು ಗೊತ್ತಿರಲ್ಲ. ನಾವ್ ಏನ್ ಮಾಡ್ತೀವೋ ಅದನ್ನೇ ಅವರು ಮಾಡ್ತಾರೆ. ಈಗ ಹಳಬ್ರೆ ನಮ್ ಜಾಯ್ನರ್ಸ್ ಲೀಡರ್ಸ್ ಗಳೇ ಮೊಬೈಲ್ ಗಳನ್ನ ಸೈಲೆಂಟ್ ಮಾಡ್ಕೊಳ್ಳಿ ಅಂದಿರ್ತೀವಿ, ಅವ್ರ ಫೋನ್ ರಿಂಗ್ ಆಗ್ತಾ ಇರ್ತವೆ, ಅವರೇ ವಾಟ್ಸ್ಆಪ್ ನೋಡ್ತಾ ಇರ್ತಾರೆ, ಅವರೇ ಎದ್ದೆದ್ದು ಓಡಾಡ್ತಾ ಇರ್ತಾರೆ. ಸೊ ಈ ತರ ಮಾಡಕ್ ಹೋಗ್ಬೇಡಿ. ಜೊತೆಗೆ ಟೆಸ್ಟಿಮನೀಸ್. ಈಗ ಎಷ್ಟೋ ಜನ ಫೀಲ್ಡಿಗೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು, ಸರ್ ಇವ್ರಿಗೆ ಶುಗರ್ ಅಂತೆ, ಶುಗರ್ ರಿಸಲ್ಟ್ ಬಂದಿರೋದು ಯಾವ್ದಾರು ಒಂದ್ ವಿಡಿಯೋ ಇದ್ರೆ ಕಳ್ಸಿ ಸರ್ ಅಂತ ಅನ್ನೋದು. ಅಲ್ಲಿ ಯಾವ್ದಾರು ಒಂದು ಬಿಸ್ನೆಸ್ ಪ್ಲಾನ್ ಕೊಡ್ತಾ ಇರ್ತೀವಿ, ಸರ್ ಅವ್ರು ಸಂತೋಷ್ ಸರಿಗೆ ಮೊನ್ನೆ ಆನರಿಂಗ್ ಆಯ್ತಲ್ಲ ಅದೊಂದು ವಿಡಿಯೋ ಕಳ್ಸಿ ಸರ್, ನನ್ನ ಹತ್ರ ವಿಡಿಯೋ ಇಲ್ಲ. ಸೊ ಈ ತರ ಟೆಸ್ಟಿಮನಿಗಳನ್ನ ನಾವು ಕಸ್ಟಮರ್ ಎದುರುಗಡೆನೆ ಹೋಗಿ ಮಾತಾಡಿ ಕೇಳಿ ತರ್ಸ್ಕೋಬಾರ್ದು. ಬಟ್ ನಮ್ಮ ಹತ್ರ ನಾವು ಹೊರಟಿದ್ವಿ ಅಂದ್ರೆ ನಮ್ಮ ಹತ್ರ ಅವೆಲ್ಲವೂ ಕೂಡ ರೆಡಿ ಇರ್ಬೇಕು. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಸೊ ಈಗ ರೌಂಡ್ ದಿ ಸರ್ಕಲ್. ಮೀಟಿಂಗ್ ಆದ್ಮೇಲೆ ರೌಂಡ್ ಆಗಿ ಕೂರಿಸ್ಕೊಂಡು ಅಬ್ಜೆಕ್ಷನ್ ಕ್ಲಿಯರ್ ಮಾಡ್ಬೇಕು. ಈಗ ಮೀಟಿಂಗ್ ಗೆ ನಾವು ಹೊಸಬರನ್ನ ಕರ್ಕೊಂಡ್ ಕೂರಿಸಿದ್ವಿ ಅಂದ್ರೆ ಅಲ್ಲಿ ಮೀಟಿಂಗ್ ಅಲ್ಲಿ ಹೇಳಿದ ತಕ್ಷಣ ಅವ್ರಿಗೆ ಎಲ್ಲವೂ ಅರ್ಥ ಆಗಿರಲ್ಲ. ಕೆಲವೊಂದು ಡೌಟ್ಸ್ ಇರುತ್ತೆ, ಆ ಡೌಟ್ ನ ಅಲ್ಲಿ ಅಷ್ಟ್ ಜನ ಮುಂದೆ ಅವರು ಕೇಳೋದಕ್ಕೆ ರೆಡಿ ಇರಕ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ರೌಂಡ್ ಟೇಬಲ್ ಹಾಕಿ ಕೂರ್ಸ್ಕೋಬೇಕು. ರೌಂಡ್ ಟೇಬಲ್ ಹಾಕಿ ಕೂರ್ಸ್ಕೊಂಡು ಅವ್ರಿಗೆ ಮೀಟಿಂಗ್ ನಿಮಗೆ ಏನ್ ಅನ್ನಿಸ್ತು, ನೀವ್ ಏನ್ ತಿಳ್ಕೊಂಡ್ರಿ, ಯಾವ್ದು ಇಷ್ಟ ಆಯ್ತು ಅಂದಾಗ ಅವ್ರ ಮನ್ಸಲ್ಲಿ ಸರ್ ನನಗೆ ಇದೊಂದು ವಿಚಾರ ನಂಗೆ ಅರ್ಥ ಆಗಿಲ್ಲ ಅಂತೇಳಿ ಏನಾರು ಒಂದು ಕ್ವಶನ್ ಕೇಳಿದ್ರೆ ಅಲ್ಲಿ ಅಬ್ಜೆಕ್ಷನ್ ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಇರ್ಲಿ, ಅಬ್ಜೆಕ್ಷನ್ ಪ್ರಶ್ನೆಗಳು. ಕಂಪನಿ ಗ್ಯಾರಂಟಿ ಏನು ಅಂತಾರೆ, ಪ್ರಾಡಕ್ಟ್ ರಿಸಲ್ಟ್ ಗ್ಯಾರಂಟಿನಾ ಅಂತಾರೆ, ಇಷ್ಟೆಲ್ಲ ಹಣ ಹೇಗೆ ಬರುತ್ತೆ ಕೊಡ್ತಾರೆ, ಸಮಯವಿಲ್ಲ ಅಂತಾರೆ, ಜನ ಮಾಡೋಕೆ ಆಗೋದಿಲ್ಲ ಅಂತಾರೆ, ನನ್ನ ಹತ್ರ ಹಣ ಇಲ್ಲ ಅಂತಾರೆ. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಓಕೆ, ಮೊದಲು ನಾವು ನಮ್ಮ ಪ್ರಾಡಕ್ಟ್ ಗಳನ್ನ ಉಪಯೋಗಿಸ್ಬೇಕು, ನಂತರ ಇನ್ನೊಬ್ರಿಗೆ ಧೈರ್ಯವಾಗಿ ಹೇಳೋಕ್ ಸಾಧ್ಯ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಇಮ್ಯುನಿಟಿ ಕಾಪ್ ಇರ್ಬೋದು, ಅಥವಾ ಬೂಮ್ ಕಾಪ್ ಇರ್ಬೋದು, ಕಾರ್ಡಿಯಾ ಕಾಪ್ ಇರ್ಬೋದು, ಮತ್ತೊಂದಿರ್ಬೋದು. ಸೊ ಈ ಪ್ರಾಡಕ್ಟ್ ಗಳನ್ನ ನಾವು ಬಳಸಿದ್ರೆ ಮಾತ್ರ ನಾವು 100% ನಾವು ಇನ್ನೊಬ್ರಿಗೆ ಮನಸ್ಫೂರ್ತಿಯಾಗಿ ಹೇಳಕ್ ಸಾಧ್ಯ. ಈಗ ನಮ್ ಪೇಸ್ಟ್ ಅಲ್ಲಿ ನಾವು ಅಲ್ಲೇ ಉಜ್ಜಿಲ್ಲ, ಆ ಪೇಸ್ಟ್ ಯಾವ ತರ ಟೇಸ್ಟ್ ಇದೆ ಏನು ಅನ್ನೋದು ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಾವು ಅಲ್ಲಿ ಟೇಸ್ಟ್ ನಾವು ಒಂದ್ ಪೇಸ್ಟ್ ಅನ್ನ ತಗೊಳ್ಳಿ ಸರ್ ಇದೊಂಚೂರು ಟೇಸ್ಟ್ ನೋಡಿ ಹೇಗಿದೆ ಅಂತ ಕೊಟ್ಟಾಗ ಅವ್ರು ತಿಂದ ತಕ್ಷಣ ಹೇಳ್ತಾರೆ ಏನೋ ಒಂಥರ ಫೀಲ್ ಆಗ್ತಿದೆ, ತುಂಬಾ ವಿಕ್ಸ್ ಟೈಪ್ ಇದೆ, ಕರ್ಪೂರ ಎಲ್ಲ ಹಾಕಿದ್ದಾರೆ ಇದ್ರಲ್ಲಿ ಅಂತ. ಅವ್ರು ತಿಂದರಿಗೆ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ. ಸೊ ಹಾಗಾಗಿ ನಂತರ ಇನ್ನೊಬ್ರಿಗೆ ಧೈರ್ಯವಾಗಿ ಹೇಳ್ಬೋದು. ಇಡೀ ಇಂಡಿಯಾದಲ್ಲಿ ನಂಬರ್ 1 ಪ್ರಾಡಕ್ಟ್ ನಮ್ದು. ಎಸ್, ಅದು ಸತ್ಯವಾದಂತ ಮಾತು. ಯಾಕೆಂದ್ರೆ ಇದೇ ಪ್ರಾಡಕ್ಟ್ ಇಂದ ನಾವು ಹಲವಾರು ಜನಕ್ಕೆ ಹಲವಾರು ತರದ ಸಮಸ್ಯೆ ಕೊಟ್ಟಿದ್ವಿ. ಒಳ್ಳೆ ಗುಡ್ ರಿಸಲ್ಟ್ ಇರ್ತಕ್ಕಂಥ ಪ್ರಾಡಕ್ಟ್ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ನಾವು ಯೂಸರ್ ಆಗಿರ್ಬಾರ್ದು. ಓಕೆ, ಈಗ ಟೀಮ್ ಪ್ಲೇಯರ್ ನಾವಿರೋದು ನೇರು ಮಾರುಕಟ್ಟೆಯಲ್ಲಿ. ಈಗ ಎಷ್ಟೋ ಜನ ಹೇಳ್ತಾರೆ ಇಷ್ಟೊಂದು ದುಡ್ಡು ಹೆಂಗ್ ಬರುತ್ತೆ ಅಂತ ಕೇಳ್ತಾರೆ. ಈಗ ನಾವಿರ್ತಕ್ಕಂಥದ್ದು ನೇರು ಮಾರುಕಟ್ಟೆ ವಿಭಾಗದಲ್ಲಿ. ಇಲ್ಲಿ ನಾಯಕತ್ವದ ಗುಣಗಳು ಬೆಳೆಸಿಕೊಳ್ಳುವುದು ಮುಖ್ಯ. ನೋ ಕ್ರಾಸ್ ಲೈನ್, ಕೌನ್ಸಿಲಿಂಗ್ ವಿತ್ ಆಕ್ಟಿವ್ ಅಪ್ಲೈನ್, ಎಡಿಫಿಕೇಶನ್. ಸೊ ಈಗ ಇಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ಯಾರು ಜವಾಬ್ದಾರಿಗಳನ್ನ ವಹಿಸ್ಕೊಂತಾರೆ ಯಾವ್ದೇ ಒಂದು ವಿಚಾರದಲ್ಲೂ, ಕಲಿಕೆಗಿರ್ಬೋದು ಅಥವಾ ನಮ್ಮ ಟೀಮ್ ಕೇರ್ ಮಾಡೋದ್ರಲ್ಲಿರ್ಬೋದು, ಯಾರು ಜಾಸ್ತಿ ನಾವು ಮನಸ್ಸು ಕೊಡ್ತೀವೋ ಅಂತವ್ರು ಮಾತ್ರ ನಾವು ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಓಕೆ, ಈಗ ನೋ ಕ್ರಾಸ್ ಲೈನ್, ಇನ್ನೊಬ್ರಿಗೆ ಫಿಟ್ಟಿಂಗ್ ಇಡಬಾರ್ದು. ಎಷ್ಟೋ ಜನ ಮಾಡ್ತಾರೆ ಈ ಕೆಲಸನ.
ಅಕ್ಕಪಕ್ಕದಲ್ಲಿ ಕೂತಿರೋರ್ ಕೈಲಿ ನಂಬರ್ ತಗೊಳೋದು. ಏ ನಾನ್ ಹಂಗೆ ರೀ, ನಾನ್ ಹಿಂಗೆ ರೀ, ನಾನ್ ಹಂಗ್ ಮಾಡ್ಬಿಟ್ಟಿದೀನಿ, ಹಿಂಗ್ ಮಾಡ್ಬಿಟ್ಟಿದೀನಿ, ನಾನ್ ಬನ್ನಿ ನನ್ ಟೀಮಿಗೆ ನಿಮಗೆ ಡೈಮಂಡ್ ರ್ಯಾಂಕ್ ಇಂದ ನಾನು ಪವರ್ ಲೈನ್ ಕೊಟ್ಬಿಡ್ತೀನಿ ಅಂತ. ಇವರೇ 5ನೇ ರ್ಯಾಂಕ್ 6ನೇ ರ್ಯಾಂಕ್ ಅಲ್ಲಿ ಇರ್ತಾರೆ, ಇವ್ರು ಡೈಮಂಡ್ ರ್ಯಾಂಕಿಗೆ ಎಲ್ಲಿ ಕೊಡಕ್ ಬರ್ತಾರೆ? ಸೊ ಈ ಅಗಣ ಎಲ್ಲೇ ಹೋದ್ರು ನೆಲ ಕರಿಯ ತಪ್ಪಕ್ಕಲ್ಲ ಅನ್ನೋದನ್ನ ಫಸ್ಟ್ ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು. ಯಾವ್ದೇ ಕಾರಣಕ್ಕೂ ಫಿಟ್ಟಿಂಗ್ ಇಡಕ್ಕೆ ಹೋಗ್ಬಾರ್ದು. ಸೊ ಈಗ ಮೀಟಿಂಗ್ ಅಲ್ಲಿ ಕುಳಿತುಕೊಂಡು ಪಕ್ಕದವನಿಗೆ ನಿಮಗೆ ಏನಾದ್ರೂ ಬರ್ತಿದ್ಯಾ ಅಂತ ಕೇಳಬಾರ್ದು. ಈಗ ಎಷ್ಟೋ ಜನ ಈ ತಪ್ಪನ ಮಾಡ್ತಾರೆ. ಇದೆಲ್ಲ ಸುಳ್ಳು ರೀ ಅಂತ ಫಿಟ್ಟಿಂಗ್ ಇಡುವುದು. ಈ ತರ ಯಾರಿಗಾದ್ರೂ ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಾವ್ ಇನ್ನೊಬ್ರ ತಟ್ಟೆಲ್ಲ ಅನ್ನ ಕಿತ್ಕೊಳಕ್ ಹೋದ್ರೆ ದೇವ್ರು ಪರ್ಮನೆಂಟ್ ಆಗಿ ನಮ್ ತಟ್ಟೆನೆ ಕಿತ್ಕೊಂಡ್ಬಿಡ್ತಾನೆ ಅಂತ. ಎಸ್, ಕೌನ್ಸಿಲಿಂಗ್ ವಿತ್ ಆಕ್ಟಿವ್ ಅಪ್ಲೈನ್. ನಾವು ಅಪ್ಲೈನ್ಗೆ ಒಳ್ಳೆ ರೀತಿ ಬೆಲೆ ಕೊಡ್ಬೇಕು. ನಾನು ಅವಾಗ್ಲೇ ಹೇಳ್ದೆ, ಈಗ ಎದುರುಗಡೆ ಸಿಕ್ತಾಗ ಅಯ್ಯೋ ಗುರುಗಳೇ ನಿಮ್ಮಿಂದನೇ ಎಲ್ಲ ಅಂತ ಅನ್ನೋದು, ಅವ್ರು ಹೋದ್ಮೇಲೆ ಅಯ್ಯೋ ಇವನೊಬ್ಬ ಅಂತೇಳಿ ಬೈಕೊಳ್ಳೋದು. ಸೊ ಇದಾಗ್ಬಾರ್ದು. ಸೊ ಮನಸಾರೆ ನಾವು ನಮ್ಮ ಅಪ್ಲೈನ್ ನಾವು ಹಾರೈಸ್ಬೇಕು. ಜೊತೆಗೆ ಸೀನಿಯರ್ಸ್ ಗಳ ಜೊತೆ ದಿನನಿತ್ಯ ಚರ್ಚೆಯಲ್ಲಿ ಇರ್ಬೇಕು. ನೋಡಿ, ಅಪ್ಲೈನ್ ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಾರ್ದು. ಕೆಲಸ ನಡೀತಾ ಇರ್ಲಿ ಅಥವಾ ನಡೀತಾ ಹೋಗ್ಲಿ, ಯಾವಾಗ್ಲೂ ಕಮ್ಯುನಿಕೇಶನ್ ಅಲ್ಲಿ ಇರ್ಬೇಕು. ಒಂದ್ಸತಿ ಕಮ್ಯುನಿಕೇಶನ್ ಗ್ಯಾಪ್ ಆಯ್ತಂತೆ, ಇಲ್ಲಿ ಯಾವ್ದೇ ಕಾರಣಕ್ಕೂ ಟೀಮ್ ನಿಂತ್ಕೊಳಕ್ ಆಗಲ್ಲ. ಸೀನಿಯರ್ಸ್ ಗಳ ಜೊತೆ ದಿನನಿತ್ಯ ಚರ್ಚೆಯಲ್ಲಿ ಇರ್ಬೇಕು. ಓಕೆ, ನಾಳೆ 20 ಜನರು ಕುಳಿತಿದ್ದಾರೆ, ಅದಕ್ಕೆ ನಿಮ್ಮ ಟೈಮ್ ಬೇಕು ಸರ್ ಅಂತೇಳಿ ಕೇಳ್ಬೇಕು. ಈಗ ಏನ್ ಮಾಡ್ತಾರೆ ಅಂದ್ರೆ ಸಡನ್ ಆಗಿ 10 ಗಂಟೆಗೆ ಫೋನ್ ಮಾಡೋದು, ಸರ್ ಒಬ್ರು ಕಸ್ಟಮರ್ ಹಿಂಗ್ ಬರ್ತೀನಿ ಅಂದರೆ ಬಂದ್ಬಿಡಿ ಸರ್ ಅಂತೇಳಿ. ಅವ್ರು ಇರೋದು ನೋಡು 50 ಕಿಲೋಮೀಟರ್ ದೂರದಲ್ಲಿ, ಹಿಂಗಿದಾರೆ ಬಂದ್ಬಿಡಿ ಅಂತ ಅಷ್ಟೇ. ಎಲ್ಲಿ ಬರಕ್ ಆಗುತ್ತೆ? ಅದಕ್ಕೆ ನಮ್ಮ ಸೀನಿಯರ್ಸ್ ಗಳು ಅವರು ನಮ್ ಕಸ್ಟಮರ್ ಗಳಿಗೆ, ಸರ್ ನಮ್ ಸೀನಿಯರ್ ಅವ್ರು ತುಂಬಾ ಬಿಸಿ ಇರ್ತಾರೆ, ಸಿಗೋದ್ ಮೋಸ್ಟ್ ಆಫ್ ಆಲ್ ಡೌಟ್ ಇದೆ, ಒಂದ್ಸತಿ ಕೇಳಿ ತಿಳ್ಕೊಂತೀನಿ, ನಾಳೆ ನೋಡೋಣ ಅವ್ರು ಏನಾದ್ರು ನಮಗೆ ಟೈಮ್ ಕೊಟ್ರೆ ನಾಳೆ ನಿಮಗೆ ಭೇಟಿ ಮಾಡಿಸ್ತೀನಿ ಅಂತೇಳಿ ನಮ್ ಸೀನಿಯರ್. ನಾವು ಯಾವಾಗ ಗುರುಗಳಿಗೆ ಗುರು ಭಕ್ತಿ ತೋರಿಸ್ತೀವೋ ಆಗ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ. ಎಸ್, ಈಗ ಗುರುವಿಗೆ ಗುಲಾಮನ ಆಗುವ ತನಕ ದೊರೆಯ ದಂಡ ಮುಕ್ತಿ ಅಂತೇಳಿ ಜ್ಞಾನಿಗಳು ಹೇಳಿದ್ದಾರೆ. ಓಕೆ, ನಾವು ಇರ್ಬೇಕಾದ್ರೆ ನಮ್ಮ ಹೊಟ್ಟೆಗೆ ಆಹಾರ ಯಾವ ರೀತಿ ತಿನ್ಬೇಕು, ಅದೇ ರೀತಿ ನಮ್ಮ ಬ್ರೈನ್ಗೂ ಆಹಾರ ಕೊಡ್ಬೇಕು. ಅದೇ ರೀತಿ ಈ ಆಡಿಯೋ ವಿಡಿಯೋ ಬುಕ್ಸ್ ಪ್ರತಿದಿನ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡ್ಬೇಕು, ತಪ್ಪಿಸಬಾರದು. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ನಿಮ್ಮನ್ನು ನೀವು ಯಾವ ರೀತಿ ಬೇಕಾದ್ರೂ ತಿದ್ದುಕೊಳ್ಬಹುದು. ಎಸ್, ಈಗ ಹುಟ್ಟು ಉಚಿತ, ಸಾವು ಖಚಿತ. ಈಗ ಎಲ್ಲ ಹೇಳ್ತಾರೆ ನಮ್ಮ ಹಣೆ ಬರ ಅಂತ. ಹಣೆ ಬರ ಏನಿಲ್ಲ ರೀ, ಹುಟ್ಟಿದ್ಮೇಲೆ ಏನ್ ಆಗ್ಬೇಕು ಅನ್ನೋದು ನಮ್ ಕೈಲೇ ಇರುತ್ತೆ. ನಾವ್ ಏನ್ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬೇಕಾದ್ರೂ ನಾವೇನೆ. ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ, ಯಾವ ರೀತಿ ಬೇಕಾದ್ರೂ ಕೆತ್ತಿಕೊಳ್ಬಹುದು. ಅದೇ ರೀತಿ ನಿಮಗೆ ತಿಂಗಳಿಗೆ ಎಷ್ಟು ಸಂಪಾದನೆ ಬೇಕು ಮಾಡ್ಕೊಳ್ಳಿ. V-Star+ ಸಂಸ್ಥೆ ಕೊಡೋದಕ್ಕೆ ರೆಡಿ ಇದೆ. ನೀವು ರೆಡಿ ಇದ್ದೀರಾ? ಸೊ ನಿಮಗ್ ನೀವು ಕ್ವಶನ್ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಈಗ ಎಷ್ಟೋ ಜನ ತುಂಬಾ ಪ್ರಯತ್ನ ಪಡ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಸುಮ್ನಾಗ್ಬಿಡ್ತಾರೆ. ಈಗ ಇನ್ನೇನು ಕೆಲವೇ ದಿವಸ ನಾವು ಸ್ವಲ್ಪ ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ನಾವು ಅನ್ಕೊಂಡಿದ್ದು ನಮ್ ಕೈ ಸಿಗುತ್ತೆ. ಆದ್ರೆ ನಾವು ಆ ಪ್ರಯತ್ನನ ಅಯ್ಯೋ ಬಿಡಪ್ಪ ಇಷ್ಟ ದಿವಸ ಪ್ರಯತ್ನ ಮಾಡಿದೆ ಅದು ಸಿಕ್ಲಿಲ್ಲ ಅಂತೇಳಿ ಅಲ್ಲಿಗೆ ಡ್ರಾಪ್ ಔಟ್ ಮಾಡ್ತೀವಿ. ಯಾವ್ದೇ ಕಾರಣಕ್ಕೂ ಡ್ರಾಪ್ ಔಟ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಮೇಡಮ್. ಓಕೆ, ಈ ಸಂಸ್ಥೆಯಲ್ಲಿ ಆಲ್ರೆಡಿ ಸಾಮಾನ್ಯ ವ್ಯಕ್ತಿಯಾಗಿ ಬಂದು ಅಸಾಮಾನ್ಯ ವ್ಯಕ್ತಿಗಳಾಗಿ ಬಹಳಷ್ಟು ಜನ ಗೆದ್ದಿದ್ದಾರೆ. ಅದನ್ನ ನಾವು ಎಕ್ಸಾಂಪಲ್ ಆಗಿ ಎಲ್ಲ ನೋಡಿದೀವಿ. ಓಕೆ, ಇದು ಸಾಕು ಅಂತ ಅನ್ಕೊಂತೀನಿ, ಇದನ್ನ ವೈಂಡ್ ಅಪ್ ಮಾಡಿ. ಓಕೆ, ಕೊನೆಯದಾಗಿ ಒಂದು ವಿಚಾರನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಇವತ್ತಿನ ತನಕ ಕೊಟ್ಟಂತ ಆಫರ್ ಗಳನ್ನ ಯಾವ್ದು ಕೂಡ ಇವತ್ತಿನ ತನಕ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ. ಬ್ಯಾಕ್ ಟು ಬ್ಯಾಕ್ ಎನಿ1 ಆಫರ್ಸ್ ಗಳನ್ನ ಎಲ್ಲವನ್ನು ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈಗ ರೀಸೆಂಟ್ ಆಗಿ ದಾಂಡೇಲಿ ಟ್ರಿಪ್ ಅನ್ನ ನಾವು ಅಚೀವ್ ಮಾಡ್ಕೊಂಡು ಅದನ್ನ ನಾವು ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಕೂಡ ನಾವು ಬಂದಿದೀವಿ.